ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಈ ಚಾನೆಲ್ಗೆ ಇದು ನಿಮ್ಮ ಮೊದಲ ಭೇಟಿಯಾಗಿದ್ದರೆ ದಯವಿಟ್ಟು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಅಮೂಲ್ಯವಾದ ಕಮೆಂಟ್ಗಳಿಗೆ ಯಾವತ್ತೂ ಪ್ರೀತಿಯ ಸ್ವಾಗತವಿದೆ. ಇವತ್ತು ನಾವು ನೋಡೋದು 2018ರಲ್ಲಿ ರಿಲೀಸ್ ಆದ ಒಂದು ಉತ್ತಮ ಸ್ಪ್ಯಾನಿಷ್ ಥ್ರಿಲ್ಲರ್ ಸಿನಿಮಾ ದ ವಾರ್ನಿಂಗ್. ಸಿನಿಮಾ ಅರ್ಥ ಮಾಡೋದು ಅಂದರೆ ಜ್ಯೋತಿಷ್ಯಗಳು ಪಂಚಾಂಗ ನೋಡಿ ಲೆಕ್ಕ ಹಾಕಿ ವಿಷಯ ಹೇಗೆ ಪ್ರೆಡಿಕ್ಟ್ ಮಾಡುತ್ತಾರೆ ನೋಡಿ. ಹಾಗೆ ಅವರು ಪ್ರೆಡಿಕ್ಟ್ ಮಾಡೋಕ್ಕೆ ಒಂದು ಸೂತ್ರ ಇರುತ್ತೆ, ಒಂದು ಫಾರ್ಮುಲಾ ಇರುತ್ತೆ. ಅದೇ ರೀತಿ ಈ ಸಿನಿಮಾದಲ್ಲಿ ಕೂಡ ಒಂದು ಸ್ಪೆಸಿಫಿಕ್ ಪ್ಲೇಸಿನಲ್ಲಿ ಹೇಳಿದ ದಿನದಂದು ಆ ಒಂದು ಟೈಮ್ ಆದಾಗ ಸ್ವಲ್ಪ ವರ್ಷಗಳ ಗ್ಯಾಪಿನಲ್ಲಿ ಒಂದು ಕೊಲೆ ನಡೆಯುತ್ತದೆ. ಹಾಗೆ ಆ ಕೊಲೆಗಳು ಯಾಕೆ ಸಂಭವಿಸಿದೆ, ಯಾವ ಪ್ಯಾಟರ್ನಲ್ಲಿ ಸಂಭವಿಸಿದೆ ಎಂದು ಓರ್ವ ಸಾಧಾರಣ ಮನುಷ್ಯ ತನ್ನ ಬ್ರಿಲಿಯಂಟ್ ಮ್ಯಾಥಮೆಟಿಕಲ್ ಸ್ಕಿಲ್ ಯೂಸ್ ಮಾಡಿ ಕಂಡುಹಿಡಿದು ಮುಂದೆ ನಡೆಯುವ ಒಂದು ಕೊಲೆ ಆತನಿಂದ ತಡೆಯೋಕ್ಕೆ ಸಾಧ್ಯನಾ, ಅವನನ್ನು ರಕ್ಷಿಸಲು ಸಾಧ್ಯನಾ ಅಂತ ತುಂಬ ಥ್ರಿಲ್ಲಿಂಗ್ ಆಗಿ ಹೇಳಿಕೊಡುವ ಸಿನಿಮಾ ದ ವಾರ್ನಿಂಗ್. ಇವನಾಗಿದ್ದಾನೆ ಸಿನಿಮಾ ನಾಯಕ್ ಜಾನ್. ಅವನ ಫ್ರೆಂಡ್ ಡೇವಿಡ್ ಅನ್ನು ಪಿಕಪ್ ಮಾಡಲು ಅವನ ಆಫೀಸ್ ಫ್ರೆಂಡ್ ಬಂದು ನಿಂತಿದ್ದಾನೆ. ಡೇವಿಡ್ ಒಳಗಡೆ ಮೀಟಿಂಗ್ನಲ್ಲಿ ಇರೋದರಿಂದ ಫೋನ್ ಮಾಡಿದರೂ ಕಾಲ್ ಹೋಗೋದಿಲ್ಲ. ಆವಾಗ ಡೇವಿಡ್ನ ಗರ್ಲ್ ಫ್ರೆಂಡ್ ಆದ ಆಂಡ್ರಿಯಾ ಜಾನ್ಗೆ ಕಾಲ್ ಮಾಡಿ ಹೇಳುತ್ತಾಳೆ, ನೀವು ರಿಟರ್ನ್ ಬರುವಾಗ 24 ಅವರ್ಸ್ ಶಾಪ್ನಿಂದ ಐಸ್ ಕ್ರೀಮನ್ನು ತೆಕೊಂಡು ಬಾ ಅಂತ ಜಾನ್ನಲ್ಲಿ ಹೇಳುತ್ತಾಳೆ. ಜಾನ್ ಓಕೆ ಅಂತ ಹೇಳಿ ಫೋನ್ ಕಟ್ ಮಾಡುತ್ತಾನೆ. ಹಾಗೆ ಸ್ವಲ್ಪ ಹೊತ್ತಾದಾಗ ಡೇವಿಡ್ ಬಂದು ಕಾರ್ನಲ್ಲಿ ಕೂತ್ಕೊಳ್ತಾನೆ. ಹಾಗೆ ಕಾರ್ನಲ್ಲಿ ಹೋಗುತ್ತಿರುವಾಗ ಕಪಲ್ ರಿಂಗ್ ಅನ್ನು ತೋರಿಸಿ ಇವತ್ತು ನಾನು ಅವಳನ್ನು ಪ್ರಪೋಸ್ ಮಾಡುತ್ತೇನೆ ಅಂತ ಜಾನ್ನಲ್ಲಿ ಹೇಳುತ್ತಾನೆ. ಇದು ಕೇಳಿದ ಜಾನಿಗೆ ಸಂತೋಷ ಆಗುತ್ತೆ. ಹೀಗೆ ಪೆಟ್ರೋಲ್ ಬಂಪಿನಲ್ಲಿ ಕಾರನ್ನು ನಿಲ್ಲಿಸುತ್ತಾನೆ. ಜಾನ್ ಹೇಳುತ್ತಾನೆ, ನಿನ್ನ ಹುಡುಗಿಗೆ ಐಸ್ ಕ್ರೀಮ್ ತಿನ್ನಬೇಕಂತೆ, ಈ ಮಧ್ಯರಾತ್ರಿಯಲ್ಲಿ ಹೋಗಿ ತೆಕೊಂಡು ಬಾ ಅಂತ ಡೇವಿಡ್ ಅನ್ನು ಐಸ್ ಕ್ರೀಮ್ ತರಲು ಕಳಿಸುತ್ತಾನೆ. ಹಾಗೆ ಐಸ್ ಕ್ರೀಮ್ ತರಲು ಡೇವಿಡ್ ಶಾಪಿಗೆ ಹೋಗುತ್ತಾನೆ. ಜಾನ್ ಹೊರಗಡೆ ಕಾರ್ನಲ್ಲಿ ವೇಟ್ ಮಾಡುತ್ತಿದ್ದ. ಅದೇ ವೇಳೆಗೆ ಒಂದು ಕಾರ್ ಸ್ಪೀಡ್ ಆಗಿ ಬಂದು ನಿಂತಿತ್ತು. ಆ ಕಾರಿನಿಂದ ಇಳಿದ ಒಬ್ಬ ವ್ಯಕ್ತಿ ಗನ್ ತೆಗೆದು ಶಾಪಿಗೆ 3-4 ಬಾರಿ ಶೂಟ್ ಮಾಡಿ ಅದೇ ಕಾರಿನಲ್ಲಿ ರಿಟರ್ನ್ ಹೋಗಿ ಬಚಾವಾಗುತ್ತಾರೆ. ಇದು ಕಂಡ ಜಾನ್ ಗಡಿಬಿಡಿಯಾಗಿ ಆ ಶಾಪಿಗೆ ಓಡುತ್ತಾನೆ. ಶಾಪ್ ಒಳಗಡೆ ಹೋದಾಗ ಶಾಪ್ ಓನರ್ ಹಾಗೂ ಪರ್ಚೇಸ್ ಮಾಡಲು ಬಂದ ಸಣ್ಣ ಹುಡುಗ ಅಲ್ಲಿ ನಿಂತಿದ್ದರು. ಜಾನ್ ನೇರ ಒಳಗೆ ಹೋಗಿ ನೋಡುತ್ತಾನೆ. ಅಲ್ಲಿ ಕೆಳಗಡೆ ಡೇವಿಡ್ ಮಲಗಿರುವುದು ನೋಡುತ್ತಾನೆ. ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ವ್ಯಕ್ತಿ ಅವನ ಕುತ್ತಿಗೆಗೆ ಬುಲೆಟ್ ತಾಗಿ ರಕ್ತ ಎಲ್ಲ ಲಾಸ್ ಆಗಿ ಕೈಯಲ್ಲಿ ಗನ್ ಹಿಡ್ಕೊಂಡು ಇದ್ದ. ಅವನು ಜಾನನ್ನು ನೋಡಿ ಗನ್ ತೋರಿಸಿ ಅಲ್ಲಿಂದ ಓಡಿ ಹೋಗುತ್ತಾನೆ. ಆವಾಗ ಜಾನ್ ಡೇವಿಡ್ ಬಳಿ ಬರುತ್ತಾನೆ. ಡೇವಿಡ್ ಬ್ಲಡ್ ಎಲ್ಲ ತುಂಬ ಹೋಗಿ ಅನ್ಕಾನ್ಷಿಯಸ್ ಆಗಿದ್ದ. ಬೇಗನೆ ಆಂಬ್ಯುಲೆನ್ಸ್ ಕಾಲ್ ಮಾಡಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗುತ್ತಾನೆ. ಅಲ್ಲಿಂದ ನೆಕ್ಸ್ಟ್ ಶೂಟ್ನಲ್ಲಿ 10 ವರ್ಷಗಳ ನಂತರ ಅದೇ ಪೆಟ್ರೋಲ್ ಬಂಪ್ ಹಾಗೂ ಆ ಶಾಪ್ ಅನ್ನು ತೋರಿಸುತ್ತಾರೆ. ಈಗ ಒಂದು ಹುಡುಗನನ್ನು ತೋರಿಸುತ್ತಾರೆ. ಅವನು ಆ ಶಾಪ್ ಅನ್ನು ನೋಡುತ್ತಾನೆ ಇರುತ್ತಾನೆ. ಅವನ ಹೆಸರು ನಿಕೋಲಸ್ ಹಿಂಭಾಗದಲ್ಲಿ 3 ಜನ ಇದ್ದಾರೆ. ಇವನಿಗಿಂತ ಸ್ವಲ್ಪ ದೊಡ್ಡವರು. ಅದರಿಂದ ಒಬ್ಬ ಬಂದು ನಿಕೋಲಸ್ಸಿನ ಕೈ ಹಿಡಿದು ಅವನ ಬ್ಯಾಗ್ ತೆಗಿತಾನೆ. ನೀನು ಏನು ಮಾಡಬೇಕು ಅಂದರೆ ಶಾಪ್ ಒಳಗೆ ಹೋಗಿ ಅಲ್ಲಿ ರೈಟ್ ಕಾರ್ನರ್ನಲ್ಲಿ ಸೆಕ್ಷನ್ ಇದೆ, ಅಲ್ಲಿಂದ ಪಾನ್ ಮ್ಯಾಗಝಿನ್ ಕದ್ದು ತಗೊಂಡು ಬಾ ಅಂತ ಹೆದರಿಸುತ್ತಾರೆ. ಇವನ ಬ್ಯಾಗ್ ಅವರ ಕೈಯಲ್ಲಿ ಇರೋದರಿಂದ ಅವನಿಗೆ ಬೇರೆ ದಾರಿ ಇಲ್ಲದೆ ಆ ಶಾಪಿಗೆ ಹೋಗುತ್ತಾನೆ. ಹಾಗೆ ಹೆದರಿ ಆ ಶಾಪ್ ಹೊರಗೆ ನಿಲ್ಲುವ ಸಮಯದಲ್ಲಿ ಅವನ ತಾಯಿ ಅಲ್ಲಿ ಬಂದರು. ಹೇ ನಿಕೋ, ನಿನ್ನನ್ನು ಸ್ಕೂಲ್ನಲ್ಲಿ ನೋಡಿಲ್ಲ, ನೀನು ಏನು ಮಾಡುತ್ತಿ ಇಲ್ಲಿ ಅಂತ ಅಮ್ಮ ಕೇಳುತ್ತಾರೆ. ಹಾಗೆ ಅವನನ್ನು ಕರೆದುಕೊಂಡು ನೇರ ಮನೆಗೆ ಹೋಗುತ್ತಾರೆ. ಅಲ್ಲಿ ನಡೆದ ವಿಷಯವನ್ನು ಅಂಗಡಿ ಓನರ್ ಗಮನಿಸುತ್ತಾ ಇದ್ದ. ಸೊ ಅಲ್ಲಿಂದ ಪುನಃ 10 ಇಯರ್ಸ್ ಮೊದಲಿನ ವಿಡಿಯೋ ತೋರಿಸುತ್ತಾರೆ. ಈ ಫುಲ್ ಮೂವಿ ಹೀಗೇನೆ 10 ಇಯರ್ಸ್ ಬಿಫೋರ್ ಆಫ್ಟರ್ ಅಂತ ತುಂಬ ಕನ್ಫ್ಯೂಸ್ ಆಗಬೇಡಿ, ಜನರನ್ನು ನೋಡಿ ನೀವು ಅರ್ಥ ಮಾಡಬೇಕು. ಹಾಗೆ ಡೇವಿಡ್ ಅನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದಿದ್ದಾರೆ. ಹೊರಗಡೆ ಫ್ರೆಂಡ್ ಜಾನ್ ಹಾಗೂ ಗರ್ಲ್ ಫ್ರೆಂಡ್ ಆಂಡ್ರಿಯಾ ಇದ್ದರು. ಇವರಿಬ್ಬರು ಹೀಗೆ ಇರುವ ಟೈಮ್ನಲ್ಲಿ ಡೇವಿಡ್ ಬ್ರದರ್ ಅಲ್ಲಿ ಬರುತ್ತಾನೆ. ಅವನು ನಮ್ಮನ್ನು ಫುಲ್ಲಾಗಿ ಬಿಟ್ಟು ಹೋಗಿಲ್ಲ, ಅವನು ಈಗ ಕೋಮದಲ್ಲಿ ಇದ್ದಾನೆ, ಜೀವಕ್ಕೇನು ಅಪಾಯವಿಲ್ಲ. ಹಾಗೆ ಅಲ್ಲಿಂದ ಆಂಡ್ರಿಯಾ ಡೇವಿಡ್ ಅನ್ನು ನೋಡಲು ಹೋಗುತ್ತಾಳೆ. ಅಲ್ಲಿಂದ 10 ವರ್ಷದ ನಂತರ ಶಾಟ್ ಅನ್ನು ತೋರಿಸುತ್ತಾರೆ. ನಿಕೋಲಸ್ ಅನ್ನು ಆ 3 ಜನರು ಚೇಸ್ ಮಾಡುತ್ತಾರೆ. ಅವನು ಆ ಪಾನ್ ಮ್ಯಾಗಝಿನ್ ತಂದಿರಲಿಲ್ಲಲ್ವಾ, ಅದಕ್ಕೆ ಅವರು ನಿಕೋವನ್ನು ಹೊಡೆಯುತ್ತಿದ್ದರು. ನಿಕೋವನ್ನು ಕರೆದುಕೊಂಡು ಹೋಗಲು ಅಮ್ಮ ಹೊರಗಡೆ ವೇಟ್ ಮಾಡುತ್ತಿದ್ದರು. ಇವನನ್ನು ಉಪದ್ರ ಮಾಡೋದನ್ನು ನೋಡಿ ಅಮ್ಮ ಓಡಿ ಬರುತ್ತಾರೆ. ಅದು ನೋಡಿ ಆ 3 ಜನರು ಅಲ್ಲಿಂದ ಓಡಿ ರಕ್ಷೆ ಪಡುತ್ತಾರೆ. ಇದು ಹೀಗೆ ಬಿಟ್ಟರೆ ಸರಿಯಾಗಲ್ಲ, HMಗೆ ಕಂಪ್ಲೇಂಟ್ ಮಾಡಬೇಕು. ಇಲ್ಲ ಬೇಡ ಅಮ್ಮ, ಬಿಟ್ಟು ಬಿಡು ಅಂತ ಅಮ್ಮನನ್ನು ಕರೆದುಕೊಂಡು ಹೋಗುತ್ತಾನೆ.
ಹಾಗೆ ಕಾರಿನಲ್ಲಿ ಹೋಗುವಾಗ ಅಮ್ಮ ಅವನಿಗೆ ಅಡ್ವೈಸ್ ಮಾಡುತ್ತಾರೆ, ನೀನು ಎಲ್ಲದಕ್ಕೂ ಹೆದರಿದರೆ ಆಗಲ್ಲ, ನಿನ್ನ ಪ್ರಾಬ್ಲಮನ್ನು ನೀನೇ ಎದುರಿಸಬೇಕು, ನಿನ್ನ ಲೈಫ್ನಲ್ಲಿ ನಿನಗೆ ಪುಷ್ ಮಾಡಲು ಯಾರೂ ಇರಲ್ಲ, ನೀನಾಗಿ ಮುಂದೆ ಬರಬೇಕು ಅಂತ ತುಂಬ ಅಡ್ವೈಸ್ ಮಾಡುತ್ತಾರೆ. ಅದೇ ಪೆಟ್ರೋಲ್ ಪಂಪ್ನಲ್ಲಿ ಪೆಟ್ರೋಲ್ ಹಾಕಲು ಗಾಡಿ ಸ್ಟಾಪ್ ಮಾಡಿದ ನಂತರ ನಿಕೋ ಕೈಯಲ್ಲಿ ಸ್ವಲ್ಪ ದುಡ್ಡು ಕೊಟ್ಟು ನಿನಗೆ ಏನಾದರೂ ಖರೀದಿಸಲು ಇದ್ದರೆ ಹೋಗಿ ಖರೀದಿಸು ಅಂತ ಅಂಗಡಿ ಒಳಗೆ ಕಳಿಸುತ್ತಾರೆ. ಹಾಗೆ ನಿಕೋ ಶಾಪಿಗೆ ಹೋಗುತ್ತಾನೆ. ಓನರ್ ಅವನ ನೋಡ್ತಿದ್ದರು. ಸೊ ಅಲ್ಲಿಂದ ಅವನು ನೇರವಾಗಿ ಅವನಿಗೆ ಬೇಕಾದ ಕಾಮಿಕ್ ಬುಕ್ ತಗೊಂಡು ಅದರ ಮೇಲೆ ಪಾಂಡ್ ಮ್ಯಾಗಝೈನ್ ಇಟ್ಟು ಅದು ಯಾರಿಗೂ ಗೊತ್ತಾಗದ ಹಾಗೆ ಡ್ರೆಸ್ ಒಳಗಡೆ ಇಡುತ್ತಾನೆ. ಇದು ಅಲ್ಲಿಯ CCTVಯಲ್ಲಿ ಶಾಪ್ ಓನರ್ ನೋಡುತ್ತಾರೆ. ಆಗ ನಿಕೋವನ್ನು ಹಿಡಿದು ಕಳ್ಳತನ ಮಾಡುವುದು ತಪ್ಪು, ನೀನು ಯಾವತ್ತೂ ಈ ಥರ ಕೆಲಸ ಮಾಡಬಾರದು, ಅದಲ್ಲೇ ನಿನ್ನ ಪ್ರಾಯಕ್ಕೆ ಇರುವ ಬುಕ್ ಅಲ್ಲ ಅಂತ ತಿಳುವಳಿಕೆ ನೀಡುತ್ತಾರೆ. ನಿಕೋ ಶರ್ಟ್ನಲ್ಲಿ ಕಾಮಿಕ್ ನೋಡಿ ನಿನಗೆ ಎಷ್ಟು ವರ್ಷ ಅಂತ ಕೇಳುತ್ತಾರೆ ಆ ಶಾಪ್ ಓನರ್. ನೆಕ್ಸ್ಟ್ ವೀಕ್ ಆಗುವಾಗ 10 years ಆಗುತ್ತೆ ಅಂತ ನಿಕೋ ಹೇಳುತ್ತಾನೆ. ಹಾಗೆ ತಿಳುವಳಿಕೆ ಹೇಳಿ ಅವನನ್ನು ಕೌಂಟರ್ ಬಳಿ ಕರ್ಕೊಂಡು ಹೋಗುತ್ತಾರೆ. ಇದೆಲ್ಲ ಹೊರಗಡೆಯಿಂದ ಅಮ್ಮ ನೋಡುತ್ತಿದ್ದಾರೆ. ಹಾಗೆ ನಿಕೋ ಅಮ್ಮನು ಆ ಶಾಪಿಗೆ ಬರುತ್ತಾರೆ. ನಿಕೋ ಹೇಳುತ್ತಾನೆ, ಪ್ಲೀಸ್ ಅಮ್ಮನಲ್ಲಿ ಈ ವಿಚಾರ ಹೇಳಬೇಡಿ ಅಂತ. ಇಲ್ಲ, ನಾನು ಹೇಳೋದಿಲ್ಲ ಅಂತ ಹೇಳುತ್ತಾರೆ. ಅಮ್ಮ ಅಲ್ಲಿ ಬರುತ್ತಾರೆ. ಹಾಗೆ ನಿಕೋ ತಗೊಂಡು ಐಟಮ್ ಪೇ ಮಾಡಿ ಅಲ್ಲಿಂದ ಹೋಗುತ್ತಾರೆ. ಹಾಗೆ ಆಂಡ್ರಿಯಾ ಜಾನ್ ಹಾಸ್ಪಿಟಲ್ ಕ್ಯಾಂಟೀನಲ್ಲಿ ಕೂತು ಮಾತನಾಡುತ್ತಿದ್ದಾರೆ. ಮೇಜರ್ ಆಪರೇಷನ್ ಇದೆ, ಆಪರೇಷನ್ ಮಾಡಿದರೆ ಅವನು ಸರಿಯಾಗುತ್ತಾನೆ ಅಂತ ಹೇಳಿ ತುಂಬ ಸಂತೋಷದಲ್ಲಿ ಇದ್ದಳು. ಹೀಗೆ ಮಾತನಾಡುತ್ತಿರಬೇಕಾದರೆ ಆ ಸಮಯದಲ್ಲಿ ಆಂಡ್ರಿಯಾನಿಗೆ ಕಾಲ್ ಬರುತ್ತೆ. ಅದು ತೆಗೆಯಲು ಅಂತ ಹೋಗುತ್ತಾಳೆ. ಆಂಡ್ರಿಯಾ ಹೋದ ಬಳಿಕ ಜಾನ್ಗೆ ಈ ಕಡೆ ಇರುವ ಒಂದು ಮ್ಯಾಗಝಿನ್ ನೋಡುತ್ತಾನೆ. ಅದರಲ್ಲಿ ಒಂದು ನ್ಯೂಸ್ ನೋಡುತ್ತಾನೆ. ಡೇವಿಡ್ಗೆ ಆದ ಶೂಟೌಟ್ ಬಗ್ಗೆ ಒಂದು ರಿಪೋರ್ಟ್ ಇರುತ್ತೆ. ಪುನಃ ಹೀಗೆ ನೋಡುವ ಟೈಮ್ನಲ್ಲಿ ಅದೇ ಡೇಟ್ ಏಪ್ರಿಲ್ 12ಗೆ 32 ವರ್ಷದ ಬಿಫೋರ್ ಅದೇ ಸೇಮ್ ಪ್ಲೇಸ್ನಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಅಂತ ರಿಪೋರ್ಟ್ ಇದೆ. ಸೊ ಜಾನ್ ಅದರ ಬಗ್ಗೆ ಡೀಟೇಲ್ಸ್ ಆಗಿ ಓದುತ್ತಾನೆ. ಆ ಪ್ಲೇಸ್ನಲ್ಲಿ ಇಬ್ಬರು ಟೆರರಿಸ್ಟ್ ಬಂದು ಅಟ್ಯಾಕ್ ಮಾಡುವ ಸಮಯದಲ್ಲಿ ಅಲ್ಲಿ ಇದ್ದ ಒಂದು ಪೊಲೀಸ್ ಆಫೀಸರ್ ತನ್ನ ಜೀವವನ್ನು ಅಡವಿಟ್ಟು 10 ವರ್ಷದ ಹುಡುಗನನ್ನು ರಕ್ಷಿಸಿದು ಅಂತ ಆ ನ್ಯೂಸ್ನಲ್ಲಿ ರಿಪೋರ್ಟಲ್ಲಿ ತೋರಿಸುತ್ತಾರೆ. ಇಲ್ಲಿ ನೋಡಿದರೆ ನಿಕೋ ಅಮ್ಮ ಬ್ರೇಕ್ಫಾಸ್ಟ್ ರೆಡಿ ಮಾಡುತ್ತಾರೆ. ಈಗ ನಿಕೋ ಅವನ ಪರ್ಚೇಸ್ ಮಾಡಿದ ಆ ಕಾಮಿಕ್ ಬುಕ್ಕನ್ನು ಹೊರಗಡೆ ತೆಗೆಯುತ್ತಾನೆ. ಅದರಿಂದ ಒಂದು ಲೆಟರ್ ಹೊರಗಡೆ ಬೀಳುತ್ತೆ. ಅದೇನು ಅಂತ ನಿಕೋ ಓಪನ್ ಮಾಡಿ ಓದುತ್ತಾನೆ. ಓದುತ್ತಿರುವಾಗ ನಿಕೋ ಫುಲ್ ಶಾಕ್ ಆಗುತ್ತಾನೆ ಮಾತ್ರವಲ್ಲ, ತುಂಬಾ ಹೆದರಿ ಹೋಗಿದ್ದ. ಇದು ನೋಡಿದ ನಿಕೋ ಅಮ್ಮ ಟೆನ್ಷನ್ನಲ್ಲಿ ಆ ಲೆಟರ್ ಏನು ಅಂತ ಅವನ ಕೈಯಿಂದ ತೆಗೊಳ್ಳುತ್ತಾರೆ. ಹೇಯ್ ಮಗನೇ, ಇದು ನೋಡಿ, ನೀನು ಏನು ಹೆದರಬೇಡ, ಇದು ನಿನಗೆ ಭಯಪಡಿಸಲು ಅವರು ನಿನ್ನ ಬ್ಯಾಗಿನಲ್ಲಿ ಇಟ್ಟಿದ್ದಾರೆ ಅಷ್ಟೇ, ಇದರ ಬಗ್ಗೆ ನಾನು ಸ್ಕೂಲಿಗೆ ಹೋಗಿ ಕೇಳುತ್ತೇನೆ ಅಂತ ನಿಕೋ ಅಮ್ಮ ಹೇಳಿ ಸಮಾಧಾನ ಮಾಡಿಸುತ್ತಾರೆ. ಹಾಗೆ ಆ ಲೆಟರ್ ಹಿಡ್ಕೊಂಡು ನಿಕೋ ಅಮ್ಮ HM ಮೀಟ್ ಆಗಲು ಹೋಗುತ್ತಾರೆ. ಏನಪ್ಪ ಈ ಲೆಟರ್ ಅಂತ ಪ್ರಿನ್ಸಿಪಲ್ ಆ ಲೆಟರ್ ಓಪನ್ ಮಾಡಿ ಓದುತ್ತಾರೆ. 2018 ಏಪ್ರಿಲ್ ನಿನ್ನ ಬರ್ತ್ಡೇ, ನೀನು ಆ ಶಾಪ್ ಕಡೆ ಹೋಗಬಾರದು, ಎಲ್ಲಿಯಾದರೂ ಹೋದರೆ ನೀನು ಮರಣ ಪಡುತ್ತೀಯ ಅಂತ ಹೇಳಿ ಆ ಲೆಟರ್ನಲ್ಲಿ ಬರೆದಿರುತ್ತೆ. ನಿಕೋ ಅಮ್ಮ ಹೇಳುತ್ತಾರೆ, ಈ 3 ಹುಡುಗರು ತುಂಬ ಟಾರ್ಚರ್ ಕೊಡುತ್ತಾರೆ, ಹೊಡಿತಾರೆ ಅಂತ ಕಂಪ್ಲೇಂಟ್ ಕೂಡ ಕೊಡ್ತಾರೆ. ಐ ಆಮ್ ಸಾರಿ, ಇದರ ಬಗ್ಗೆ ನಾವು ನೋಡಿಕೊಳ್ಳುತ್ತೇವೆ. ಈ ಲೆಟರ್ ಬಗ್ಗೆ ಹಾಗೂ ಆ 3 ಜನರನ್ನು ಕರೆಸಿ ನಾವು ಎಂಕ್ವೈರಿ ಮಾಡುತ್ತೇವೆ ಅಂದರು ಪ್ರಿನ್ಸಿಪಾಲ್. ಇನ್ನು ಯಾವತ್ತೂ ಅವರಿಂದ ಯಾವ ಪ್ರಾಬ್ಲಮ್ ಬರದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ ಅಂತ ಪ್ರಿನ್ಸಿಪಾಲ್ ಹೇಳುತ್ತಾರೆ. ಇಲ್ಲಿ ಜಾನ್ ಹಾಗೂ ಡೇವಿಡ್ ಬ್ರದರ್ ಅವತ್ತು ನಡೆದ ಘಟನೆಯ CCTV ಫುಟೇಜ್ ನೋಡ್ತಾ ಇದ್ದಾರೆ. CCTV ಫುಟೇಜ್ ನೋಡಿದ ಬಳಿಕ ಡೇವಿಡ್ ಬ್ರದರ್ ಹೇಳುತ್ತಾನೆ, ಡೇವಿಡ್ ಶೂಟ್ ಮಾಡಿದ್ದು ಅವನ ಸಮೀಪ ಇದ್ದ ವ್ಯಕ್ತಿಯಲ್ಲ, ಕಾರಿನಿಂದ ಹೊರಗಡೆಯಿಂದ ಬಂದ ವ್ಯಕ್ತಿಯಾಗಿರುತ್ತಾನೆ. ಅವನನ್ನು ಕಂಡು ಹಿಡಿಬೇಕು, ಅವನಿಗೂ ಈ ಥರದ ನೋವನ್ನು ನೀಡಬೇಕು ಅಂತ ಕೋಪದಲ್ಲಿ ಹೇಳುತ್ತಾನೆ. ಇವರ ಬಗ್ಗೆ ಇಲ್ಲಿ ಯಾರಿಗಾದರೂ ಹೆಚ್ಚಿನ ಮಾಹಿತಿ ತಿಳಿದಿದೆಯಾ, ಅವರ ಬಗ್ಗೆ ಅವರಲ್ಲಿ ಯಾರೆಲ್ಲಾದರೂ ಕೇಳಿದೆಯಾ ಅಂತ ಜಾನ್ ಡೇವಿಡ್ ಬ್ರದರ್ನಲ್ಲಿ ಕೇಳುತ್ತಾನೆ. ಆ ಶಾಪ್ ಓನರ್ಗೆ ಮುಂಚೆ ಕಂಡ ಪರಿಚಯವೇನಿಲ್ಲ, ಅವರು ಕೂಡ ಫಸ್ಟ್ ಟೈಮ್ ನೋಡೋದು. ಮತ್ತೆ ಒಂದು ಸಣ್ಣ ಹುಡುಗ ಇದ್ದ, ಅವನಿಗೆ 10 ವರ್ಷ ಪ್ರಾಯ ಅಷ್ಟೇ. ಅವನ ಹೆದರಿ ಅವನಿಗೇನು ಗೊತ್ತಿಲ್ಲ. ಇದು ಕೇಳಿದ ಜಾನ್ಗೆ ಏನೋ ವಿಷಯ ಸ್ಟ್ರೈಕ್ ಆಗುತ್ತೆ. ಆವಾಗ ಆ ನ್ಯೂಸ್ ಪೇಪರ್ನಲ್ಲಿ ಬಂದ ನ್ಯೂಸು ಬ್ರದರಿಗೆ ತೋರಿಸುತ್ತಾನೆ. 32 ವರ್ಷದ ಮೊದಲು ಇದೇ ಪ್ಲೇಸ್ನಲ್ಲಿ ಟೆರರಿಸ್ಟ್ ಅಟ್ಯಾಕ್ ನಡೆದಿದೆ, ಅದೇ ಪ್ಲೇಸ್ನಲ್ಲಿ ಅದೇ ಡೇಟ್ 10 ವರ್ಷದ ಹುಡುಗನೂ ಇದ್ದನು. ಇಲ್ಲಿ ಪ್ರಿನ್ಸಿಪಲ್ ಆ 3 ಹುಡುಗರನ್ನು ಕರೆಸಿ ಕ್ವಶನ್ ಮಾಡುತ್ತಿದ್ದಾರೆ. ಆವಾಗ ಅವರು ಹೇಳುತ್ತಾರೆ, ನಾವು ಅಲ್ಲ ಆ ಲೆಟರ್ ಇಟ್ಟಿದ್ದು, ನಮಗೆ ಅದರ ಬಗ್ಗೆ ಗೊತ್ತಿಲ್ಲ ಅಂತಾರೆ. ಹಾಗೆ ಪ್ರಿನ್ಸಿಪಲ್ 3 ಜನರಿಗೆ ಹ್ಯಾಂಡ್ ರೈಟಿಂಗ್ ಟೆಸ್ಟ್ ಮಾಡಲು ಬರೆಯಲು ಕೊಡುತ್ತಾರೆ. ಔಟ್ಸೈಡ್ನಿಂದ ನಿಕೋ ಹಾಗೂ ಅವನ ಫ್ರೆಂಡ್ ನೋಡುತ್ತಿದ್ದರು. ಆವಾಗ ಫ್ರೆಂಡ್ ಕೇಳುತ್ತಾಳೆ, ಏನಿತ್ತು ಆ ಲೆಟರ್ನಲ್ಲಿ ಅಂತ. ಅವನೆಲ್ಲ ವಿಷಯವನ್ನು ಹೇಳುತ್ತಾನೆ. ಇಲ್ಲಿ ಆದರೆ ಅವತ್ತು ನಡೆದ ಶೂಟೌಟ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಅಲ್ಲಿ ಆ ದಿನ ಇದ್ದ 10 ವರ್ಷದ ಹುಡುಗನನ್ನು ಕಂಡು ಹಿಡಿದು ಅವನ ಬಳಿ ಮಾತನಾಡುತ್ತಾ ಇದ್ದಾನೆ ಜಾನ್. ಅವನು ಆ ದಿನ ಆದ ನ್ಯೂಸ್ ರಿಪೋರ್ಟ್ ಹಾಗೂ ಫೂಟೇಜ್ ಎಲ್ಲವನ್ನು ಜಾನಿಗೆ ತೋರಿಸುತ್ತಾನೆ. ಇದು ನಡೆಯುವುದು 1976 ಏಪ್ರಿಲ್ 12ಗೆ. ಅವತ್ತು ಅಟ್ಯಾಕ್ ಆಗುವ ಟೈಮ್ನಲ್ಲಿ ಆ ಶಾಪ್ ಇರಲಿಲ್ಲ, ಆ ಪೆಟ್ರೋಲ್ ಪಂಪ್ ಮಾತ್ರ ಇತ್ತು. ಆ ದಿನನೇ ಅವತ್ತು ಪೆಟ್ರೋಲ್ ಫಿಲ್ ಮಾಡಲು ಆ ಸಿಟಿಯ ಜನರಲ್ ಬಂದಿದ್ದರು. ಅವನ ಸೆಕ್ಯೂರಿಟಿ ಆಫೀಸರ್ ಕೂಡ ಅವರ ಜೊತೆ ಬಂದಿದ್ದರು.
ನಾನು ಪೆಟ್ರೋಲ್ ಫಿಲ್ ಮಾಡಿದ ನಂತರ ಒಂದು ಕಾರ್ ಕ್ಲೀನ್ ಮಾಡುತ್ತಾ ಇದ್ದೆ. ಆವಾಗ ಸಡನ್ ಆಗಿ ಒಂದು ಬೈಕ್ನಲ್ಲಿ ಇಬ್ಬರು ಬಂದು ಮುಖ ಕವರ್ ಮಾಡಿದ್ದರು. ಅವರು ಬಂದು ಗನ್ ತೆಗೆದು ಶೂಟ್ ಮಾಡಲು ಆರಂಭಿಸಿದರು. ಅವರು ಶೂಟ್ ಮಾಡಿದ್ದು ಜನರಲಿಗೆ ಆಗಿದ್ದರು, ಅದು ನೇರವಾಗಿ ಬಂದಿದ್ದು ನನ್ನ ಎದುರುಗಡೆ. ಆವಾಗ ಸೆಕ್ಯೂರಿಟಿ ಆಫೀಸರ್ ಬಂದು ನನ್ನನ್ನು ರಕ್ಷಿಸುತ್ತಾರೆ. ಇದು ಕೇಳಿದ ಜಾನ್ ಹೇಳುತ್ತಾನೆ, ಇದೇ ಥರ ಇಲ್ಲಿ ನನ್ನ ಫ್ರೆಂಡ್ ಡೇವಿಡ್ಗೂ ಶೂಟೌಟ್ ಆಗಿದೆ. ಅವನು ಇವಾಗ ಹಾಸ್ಪಿಟ್ಲಲ್ಲಿದ್ದಾನೆ. ಅದು ನಡೆಯುವಾಗ ನಾನು ಅಲ್ಲಿ ಇದ್ದೆ, ಅದೇ ಪ್ಲೇಸ್. ಬಟ್ ಆ ಶಾಪ್ ಒಳಗಡೆ 10 ವರ್ಷದ ಹುಡುಗನು ಇದ್ದನು. ಅಲ್ಲಿ ಇರುವವರ ಸಂಖ್ಯೆ ಹೇಳೋದಾದರೆ 5 ಜನ. ಇದೆಲ್ಲ ನೋಡುವಾಗ ಒಂದು ವಿಚಿತ್ರ ಥರ ಅನಿಸೋದಿಲ್ವಾ? ಇದು ಮಾತ್ರ ಅಲ್ಲ, ಇನ್ನೂ ಇದೆ ವಿಚಿತ್ರ ಅಂತ ಆ ನ್ಯೂಸ್ ಪೇಪರ್ ಜಾನಿಗೆ ತೋರಿಸುತ್ತಾನೆ. ತುಂಬ ವರ್ಷಗಳ ಮುಂಚೆ ಏಪ್ರಿಲ್ 12ಗೆ ಅದೇ ಪ್ಲೇಸ್ನಲ್ಲಿ ಶೂಟೌಟ್ ನಡೆದಿದೆ ಅಂತ ಆ ನ್ಯೂಸ್ ರಿಪೋರ್ಟ್ ತೋರಿಸುತ್ತಾನೆ ಜಾನ್ಗೆ. ಜಾನ್ ಇದು ನೋಡಿ ಕನ್ಫ್ಯೂಸ್ ಆಗುತ್ತಾನೆ. ನೆಕ್ಸ್ಟ್ ಅಲ್ಲಿ ನಿಕೋವಿನ ಆ 3 ಜನ ಹುಡುಗರು ಪುನಃ ಉಪದ್ರ ಮಾಡುತ್ತಾರೆ. ನೀನೇ ಆ ಲೆಟರ್ ಬರೆದು ನಮ್ಮ ಹೆಸರು ಹೇಳುತ್ತೀಯ ಅಂತ ಅವರು ಕೇಳುತ್ತಿದ್ದಾರೆ. ಇಲ್ಲಿ ಜಾನ್ ಆದರೆ ಆ ಕೇಸ್ ಬಗ್ಗೆ ತುಂಬ ಡೀಟೇಲ್ ಅನ್ನು ತೆಗಿತಾ ಇದ್ದಾನೆ. ಹೀಗೆ ಜಾನ್ ರೂಮ್ ತೋರಿಸುವಾಗ ಅಲ್ಲಿ ತುಂಬ ವಿಷಯವನ್ನು ತೋರಿಸುತ್ತಿದ್ದಾರೆ. ಒಂದು ನ್ಯೂಸ್ ಪೇಪರ್ನಲ್ಲಿ ಮ್ಯಾಥಮೆಟಿಕ್ ಒಲಿಂಪಿಕ್ನಲ್ಲಿ ಜಾನ್ ವಿನ್ನರ್ ಅಂತ ತೋರಿಸುತ್ತಿದ್ದಾರೆ. ಸೊ ಮ್ಯಾಥಮೆಟಿಕ್ನಲ್ಲಿ ಜೀನಿಯಸ್ ಆಗಿದ್ದಾನೆ ನಮ್ಮ ಜಾನ್. ಅದರಿಂದ ಎಲ್ಲ ವಿಚಾರವನ್ನು ಮ್ಯಾಥಮೆಟಿಕಲಿ ಆರ್ಡರಲ್ಲಿ ಮಾಡುತ್ತಾನೆ ಜಾನ್. ಈ ಕೇಸ್ ಬಗ್ಗೆ ತುಂಬ ವಿಚಾರವನ್ನು ಕಲೆಕ್ಟ್ ಮಾಡಿ ನಂತರ ಡೇವಿಡ್ ಬ್ರೋ ಜೊತೆ ಈ ಹಾಸ್ಪಿಟಲಿಗೆ ಹೋಗುತ್ತಿದ್ದಾನೆ. ಡೇವಿಡ್ನ ಸರ್ಜರಿ ಎಲ್ಲ ಒಳ್ಳೆ ರೀತಿಯಲ್ಲಿ ಆಯಿತು ಅಂತ ಹೇಳ್ತಾನೆ. ಇದು ಕೇಳಿದ ಆಂಡ್ರಿಯಾ ಹಾಗೂ ಜಾನಿಗೆ ಸ್ವಲ್ಪ ಸಮಾಧಾನವಾಯಿತು. ಹಾಗೆ ಅಲ್ಲಿಂದ ಕ್ಯಾಂಟೀನಿಗೆ ಬಂದು ಈ ಥರ ಮಾಡಿದವನಿಗೆ ಹೇಗಾದರೂ ಮಾಡಿ ಹಿಡಿಬೇಕು ಅಂತ ಕೋಪದಲ್ಲಿ ಹೇಳುತ್ತಾನೆ. ಈ ಘಟನೆಯನ್ನು ಮಾಡಿದ್ದು ಮೈನರ್ ಏಜಿನವನು ಆಗಿದ್ದರೆ ನಾವು ಅವನನ್ನು ಹಿಡಿದರೂ ಸಹ ನಮಗೆ ಏನು ಮಾಡೋದಕ್ಕೆ ಆಗಲ್ಲ, ಕೋರ್ಟ್ ಅವನನ್ನು ಸುಮ್ಮನೆ ಬಿಡುತ್ತಾರೆ ಅಂತ ಆಂಡ್ರಿಯಾ ಹೇಳುತ್ತಾಳೆ. ಇದು ಕೇಳಿದ ಜಾನ್ ಕಾನ್ಫಿಡೆಂಟ್ ಆಗಿ ಹೇಳುತ್ತಾನೆ, ಅವರು ಮೈನರ್ ಅಲ್ಲ, ಅವರ ಏಜ್ 21 ಅಂತ. ಇದು ಕೇಳಿದ ಇವರಿಬ್ಬರಿಗೂ ಶಾಕ್ ಆಗುತ್ತೆ. ಇದು ಹೇಗೆ ಇವನಿಗೆ ಗೊತ್ತು ಅಂತ ಯೋಚಿಸುತ್ತಾನೆ. ಆವಾಗ ಜಾನ್ ಇನ್ವೆಸ್ಟಿಗೇಷನ್ ಮಾಡಿದ ಡೀಟೇಲ್ಸ್ ಎಲ್ಲ ಅವರ ಜೊತೆ ಶೇರ್ ಮಾಡುತ್ತಾನೆ. ನಾನು ಸ್ಟಾರ್ಟ್ ಮಾಡುವ ಮೊದಲು ಒಂದು ವಿಚಾರ ಹೇಳುತ್ತಾನೆ. ನಿಮಗೆ ಇದು ಕೇಳುವಾಗ ವಿಚಿತ್ರ ಆಗಿ ಫನ್ನಿ ಅಂತಲೂ ಅನಿಸಬಹುದು. ಬಟ್ ನಾನು ಹೇಳುವ ಲಾಜಿಕ್ ನೀವು ಅರ್ಥ ಮಾಡಿದರೆ ನಿಜ ಅಂಶ ನಿಮಗೆ ತಿಳಿಯಲು ಸಾಧ್ಯ ಅಂತ ಹೇಳುತ್ತಾನೆ. ಅವತ್ತು ಡೇವಿಡ್ಗೆ ಶೂಟೌಟ್ ಮಾಡುವ ಸಮಯದಲ್ಲಿ ಟೋಟಲ್ 5 ಜನ ಇದ್ದರು. ಆ ಶಾಪ್ ಓನರ್ ಏಜ್ 53 ಜೊತೆ ಅಲ್ಲಿ ಶಾಪಿಂಗ್ ಬಂದ ಆ ಸಣ್ಣ ಹುಡುಗನ ಏಜ್ 10 ಮತ್ತು ನಮ್ಮ ಡೇವಿಡ್ ಏಜ್ 32. ಡೇವಿಡ್ ಪಕ್ಕ ಒಬ್ಬ ಗನ್ ಹಿಡಿದುಕೊಂಡಿದ್ದ ಅಲ್ವಾ, ಅವನ ಏಜ್ 42. ಅಲ್ಲಿ ಶೂಟೌಟ್ ಮಾಡಿದವನ ಏಜ್ ಮಾತ್ರ ನಮಗೆ ಗೊತ್ತಿಲ್ಲ. ಇದೇ ಥರ ಸೇಮ್ ಆ ಪ್ಲೇಸಿನಲ್ಲಿ ಸುಮಾರು 1976 ಏಪ್ರಿಲ್ 12ಗೆ ಅಲ್ಲಿ ಶೂಟೌಟ್ ನಡೆದಿದೆ. ಅಲ್ಲಿ ಆ ಸಮಯದಲ್ಲಿ 5 ಜನ ಇದ್ದರು. ಆ ಸಿಟಿಯ ಜನರಲ್ ಏಜ್ 53, ಸೆಕ್ಯೂರಿಟಿ ಆಫೀಸ್ ಏಜ್ 21, ಅಲ್ಲಿ ಪೆಟ್ರೋಲ್ ಪಂಪ್ನಲ್ಲಿ ಕೆಲಸ ಮಾಡುತ್ತಿರುವ ಏಜ್ 10, ಅಲ್ಲಿ ಬೈಕ್ನಲ್ಲಿ ಬಂದ ಟೆರರಿಸ್ಟ್ ಆದ ಅವರ ಏಜ್ 32 ಹಾಗೂ 42 ಆಗಿತ್ತು. ಇದೇ ಸಮಯದಲ್ಲಿ ಅದೇ ಪ್ಲೇಸಿನಲ್ಲಿ 1955 ಏಪ್ರಿಲ್ 12ಕ್ಕೆ ಬೇರೊಂದು ಶೂಟೌಟ್ ನಡೆದಿದೆ. ಆ ಸಮಯದಲ್ಲಿ ಪೆಟ್ರೋಲ್ ಬಂಪ್ ಅಲ್ಲ, ಅಲ್ಲಿ ಇದ್ದಿದ್ದು ಹೋಟೆಲ್ ಆಗಿತ್ತು. ಆ ಹೋಟೆಲ್ ಓನರ್ಗೆ ಒಬ್ಬಳು ಗರ್ಲ್ ಫ್ರೆಂಡ್ ಇದ್ದಳು. ಆ ಗರ್ಲ್ ಫ್ರೆಂಡ್ ಲವ್ ಬ್ರೇಕಪ್ ಮಾಡುತ್ತಾಳೆ ಅನ್ನುವಾಗ ತುಂಬ ಕೋಪದಲ್ಲಿ ಟೆನ್ಷನ್ನಲ್ಲಿ ಅವನ ಕೈಯಲ್ಲಿದ್ದ ಗನ್ ಯೂಸ್ ಮಾಡಿ ಅವಳಿಗೆ ಶೂಟ್ ಮಾಡಿಕೊಳ್ಳುತ್ತಾನೆ. ಈ ಇನ್ಸಿಡೆಂಟ್ ಆಗುವ ಸಮಯದಲ್ಲಿ ಕರೆಕ್ಟ್ 5 ಜನ ಇದ್ದರು. ಹೋಟೆಲ್ ಓನರ್ ಏಜ್ 53, ಕೊಲೆಯಾದ ಸ್ತ್ರೀ ಅವಳ ಏಜ್ 42. ಆ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಆ ಸ್ತ್ರೀಯ ರಿಲೇಟಿವ್ ಏಜ್ 21. ಆ ಸ್ತ್ರೀಯನಿಗೆ ಮಗನಿದ್ದ, ಅವನ ವಯಸ್ಸು 10. ಹಾಗೆ ಅಲ್ಲಿ ಕಸ್ಟಮರ್ ಆಗಿ ಬಂದ ಅವನ ವಯಸ್ಸು 32. ಸೊ ಈ ಪ್ಯಾಟರ್ನ್ ಫುಲ್ ಅರೇಂಜ್ ಮಾಡಿ ನೋಡುವಾಗ ಲಾಸ್ಟ್ ಮಿಸ್ ಆಗಿರುವ ನಂಬರ್ 21. ಮೋಸ್ಟ್ ಪ್ರಾಬಬ್ಲಿ ಈ ಶೂಟ್ ಮಾಡಿದವನ ಏಜ್ 21 ಆಗಿದೆ ಅಂತ ನಮ್ಮ ಜಾನ್ ಪ್ರೆಡಿಕ್ಟ್ ಮಾಡುತ್ತಾನೆ. ಇಲ್ಲಿ ಮರಣ ಹೊಂದಿದ್ದವರೆಲ್ಲ ಏನೋ ಒಂದು ಪ್ಯಾಟರ್ನ್ನಲ್ಲಿ ಆಗಿರುತ್ತಾರೆ ಎಂದು ಕೇಳಿದಾಗ ಆಂಡ್ರಿಯಾ ಜೋರಾಗಿ ಶೌಟ್ ಮಾಡಲು ಸ್ಟಾರ್ಟ್ ಮಾಡಿದಳು. ಮರಣ ಎನ್ನುವುದು ನೀನು ಥಿಂಕ್ ಮಾಡಿದ ಹಾಗೆ ಮ್ಯಾಥಮೆಟಿಕಲ್ ಪ್ಯಾಟರ್ನ್ನಲ್ಲಿ ಹೋಗೋದಲ್ಲ. ಮರಣ ಎನ್ನುವುದು ಯಾರಿಗೂ ಬೇಕಾದರೂ ಹೇಗೆ ಬೇಕಾದರೂ ಯಾವಾಗ ಬೇಕಾದರೂ ಬರಬಹುದು. ಜಾನ್ ಬಿಡೋದಿಲ್ಲ. ಹಾಗೆ ಇಬ್ಬರು ಆರ್ಗ್ಯೂ ಮಾಡುತ್ತಾರೆ. ಹಾಗೆ ಕೊನೆಯದಾಗಿ ಆಂಡ್ರಿಯಾ ಹೇಳುತ್ತಾಳೆ, ಡೇವಿಡ್ ಸತ್ತಿಲ್ಲ, ಜೀವಂತವಾಗಿ ಇದ್ದಾನೆ. ಹೇಗಾದರೂ ನಾನು ಅವನನ್ನು ಮರಳಿ ಕರೆದುಕೊಂಡು ಬರುವೆ. ಹಾಗೆ ಅವನು ಈ ಪ್ಯಾಟರ್ನ್ನಲ್ಲಿ ಒಳಪಟ್ಟಿರುವ ವ್ಯಕ್ತಿ ಅಲ್ಲ, ಆದ ಕಾರಣ ಅವನನ್ನು ಬಿಟ್ಟು ಬಿಡು ಅಂತ ಕೋಪಗೊಂಡು ಅಲ್ಲಿಂದ ಹೋಗುತ್ತಾಳೆ. ನೆಕ್ಸ್ಟ್ ಅಲ್ಲಿ ನಿಕೋಲಸ್ನ ಸ್ಕೂಲ್ ಪ್ರಿನ್ಸಿಪಲ್ ನಿಕೋ ಅಮ್ಮನನ್ನು ಕರೆದು ಹೇಳುತ್ತಾರೆ, ಈ 3 ಜನ ಹುಡುಗರು ಅಲ್ಲ ಲೆಟರ್ ಬರೆದದ್ದು, ಅದು ನನಗೆ ಪ್ರೂವ್ ಮಾಡಲಾಯಿತು. ಅವರ ಹ್ಯಾಂಡ್ ರೈಟಿಂಗ್ ಒಂದು ಮ್ಯಾಚ್ ಆಗೋದಿಲ್ಲ. ನನ್ನ ಪ್ರಕಾರ ಇದು ಸಣ್ಣ ಮಕ್ಕಳು ಬರೆದ ಹ್ಯಾಂಡ್ ರೈಟಿಂಗ್ ಥರ ಕಾಣೋದಿಲ್ಲ. ಇದು ಯಾರೋ ದೊಡ್ಡವರು ಬರೆದ ಹಾಗೆ ನನಗೆ ಅನಿಸುತ್ತದೆ. ಹಾಗೆ ನಿಕೋಲಸ್ ಅಮ್ಮನಿಗೆ ಏನೋ ವಿಚಾರ ಅನಿಸಿ ನೇರ ಆ ಶಾಪಿಗೆ ಹೋಗುತ್ತಾಳೆ. ಶಾಪ್ ಓನರ್ನಲ್ಲಿ ಹೇಳುತ್ತಾಳೆ, ನನ್ನ ಮಗ ಕಾಮಿಕ್ ಬುಕ್ ತಗೊಂಡಿದ್ದ, ಅದರಲ್ಲಿ ಒಂದು ಬೆದರಿಕೆ ಲೆಟರ್ ಇತ್ತಲ್ವಾ. ಏನೋ ಬೆದರಿಕೆ ಲೆಟರಾ? ನಾನು ಅವನಿಗೆ ವಾರ್ನಿಂಗ್ ಕೊಟ್ಟಿದ್ದು.
ಅಂತ ಹೇಳುತ್ತಾರೆ ಓನರ್. ಸೊ ನೀವು ಇದೆಲ್ಲ ಮಾಡಿದ್ದು ಅಂತ ಕೇಳುವ ಸಮಯದಲ್ಲಿ ಓನರ್ ಹೇಳುತ್ತಾರೆ, 10 ವರ್ಷಗಳ ಮುಂಚೆ ಇಲ್ಲಿ ಏಪ್ರಿಲ್ 12ಕ್ಕೆ ಶೂಟೌಟ್ ಆಗಿತ್ತು, ಅದರಲ್ಲಿ ಒಬ್ಬರು ಮರಣ ಹೊಂದಿದ್ದರು. ಹಾಗೆ ನಾನು ಏಪ್ರಿಲ್ 12ಕ್ಕೆ ಇಲ್ಲಿಗೆ ಬರೋದು ಬೇಡ ಅಂತ ವಾರ್ನಿಂಗ್ ಮಾಡಿದ್ದು ಅಂತ ಹೇಳುತ್ತಾರೆ. ಅದರ ನಂತರ ಇಲ್ಲಿ ಜಾನ್ 1955ರ ಮುಂಚೆ ಈ ಥರ ಇನ್ಸಿಡೆಂಟ್ ಆಗಿದೆ ಅಂತ ಪುನಃ ರಿಸರ್ಚ್ ಮಾಡುತ್ತಾನೆ. ಹೀಗೆ ತುಂಬ ರಿಸರ್ಚ್ ಮಾಡುವ ಸಮಯದಲ್ಲಿ ತುಂಬ ವರ್ಷಗಳ ಮುಂಚೆ ಅದೇ ಪ್ಲೇಸ್ನಲ್ಲಿ ಬ್ಯಾಂಕ್ ಹೆಡ್ ಆಫೀಸ್ ಅಲ್ಲಿತ್ತು. ಇದೇ ರೀತಿ ಏಪ್ರಿಲ್ 12ಕ್ಕೆ ಆ ಬ್ಯಾಂಕ್ ರೋಬರ್ ನಡೆಯುವ ವೇಳೆ, ಶೂಟೌಟ್ ಆಗುವ ವೇಳೆ 2-3 ಜನ ಸತ್ತವರ ರಿಪೋರ್ಟ್ ನೋಡುತ್ತಾನೆ. ಆ ಬ್ಯಾಂಕ್ ರೋಬರ್ ನಡೆದಾಗ ಸತ್ತವರ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡುತ್ತಾನೆ. ಆ ಬ್ಯಾಂಕ್ ಎಂಪ್ಲಾಯಿ ಸತ್ತವನ ಏಜು 32 ಅಂತ ನಮ್ಮ ಜಾನ್ ಕಂಡು ಹಿಡಿಯುತ್ತಾನೆ. ಆ ಎಂಪ್ಲಾಯಿ ಹೆಸರು ಹಿಡ್ಕೊಂಡು ಏನೋ ರಿಸರ್ಚ್ ಮಾಡಿ ಕೊನೆಗೆ ಏನೋ ಡೀಟೇಲ್ಸ್ ಸಿಗುತ್ತೆ. ಅವನಿಗೆ ಒಬ್ಬ ಮಗನಿದ್ದಾನೆ. ಹಾಗೆ ಮಗನ ಡೀಟೇಲ್ಸ್ ಕಲೆಕ್ಟ್ ಮಾಡುವಾಗ ಅವನು ಒಬ್ಬ ಡಾಕ್ಟರ್ ಅಂತ ಗೊತ್ತಾಗುತ್ತೆ. ಹಾಗೆ ಅವನನ್ನು ಮೀಟ್ ಆಗಲು ಹಾಸ್ಪಿಟಲ್ಗೆ ಹೋಗುತ್ತಾನೆ. ಆ ದಿನ ನಡೆದ ಘಟನೆ ಬಗ್ಗೆ ನ್ಯೂಸ್ ಪೇಪರ್ನಲ್ಲಿ ಡೀಟೇಲ್ ಆಗಿಲ್ಲ. ಆ ದಿನ ನಡೆದ ಘಟನೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿದರೆ ಹೆಲ್ಪ್ ಆಗುತ್ತಿತ್ತು ಅಂತ ಜಾನ್ ಕೇಳುತ್ತಾನೆ. ಇದು ಕೇಳಿದ ಡಾಕ್ಟರ್ ಫಸ್ಟಿಗೆ ನಿರಾಕರಿಸುತ್ತಾರೆ, ನನಗೆ ಹೇಳಲು ಇಷ್ಟ ಇಲ್ಲ ಅಂತಾರೆ. ಆವಾಗ ಜಾನ್ ಹೇಳುತ್ತಾನೆ, ನನ್ನ ಫ್ರೆಂಡ್ ಇದೇ ಥರ ಒಂದು ಶೂಟೌಟ್ನಲ್ಲಿ ಸಿಲುಕಿಕೊಂಡ ಕಾರಣ ನಾನು ಈ ಡೀಟೇಲನ್ನು ಹುಡುಕುತ್ತಿರೋದು ಅಂತ ಜಾನ್ ಹೇಳುತ್ತಾನೆ. ಹಾಗೆ ಆ ಡಾಕ್ಟರ್ ಒಂದು ಲೇಡಿ ನಂಬರ್ ಕೊಡುತ್ತಾರೆ, ಇವರಿಗೆ ಹೋಗಿ ಮೀಟ್ ಮಾಡು, ಅವರು ನಿನಗೆ ಬೇಕಾದ ಡೀಟೇಲ್ಸ್ ಕೊಡುವರು ಅಂತ ಹೇಳುತ್ತಾರೆ. ನಂತರ ನಿಕೋಲಸ್ ಕ್ಲಾಸ್ ಮಾಡುವಾಗ ಕೇಳದೆ ಆ ಲೆಟರ್ ಬಗ್ಗೆ ಚಿಂತಿಸುತ್ತಿದ್ದ. ಆಗ ಅವನ ಫ್ರೆಂಡ್ ಬಂದು ಹೇಳುತ್ತಾಳೆ, ನೀನು ಆ ಲೆಟರ್ ಕೊಡು, ಏನು ಹೆದರಬೇಡ, ಇದೇ ಥರ ವಾರ್ನಿಂಗ್ ನನ್ನ ಬೇರೊಂದು ಫ್ರೆಂಡಿಗೆ ಸಿಕ್ಕಿದೆ ಅಂತ ಹೇಳುತ್ತಾಳೆ. ಆವಾಗ ನಿಕೋ ಕೇಳುತ್ತಾನೆ, ಅವನಿಗೂ ಲೆಟರ್ ಸಿಕ್ಕಿದ್ದ ಅಂತ. ಅವನಿಗೆ ಲೆಟರ್ ಅಲ್ಲ ಸಿಕ್ಕಿದ್ದು, ಅವನು ಜನಿಸಿದ ಹಾಸ್ಪಿಟಲ್ಗೆ ಬೇರೆ ಯಾರೋ ಒಂದು ವ್ಯಕ್ತಿ ಬಂದು ನಿನ್ನ ಮಗನಿಗೆ 10 ವರ್ಷ ಆಗುವ ಸಮಯದಲ್ಲಿ ಆ ಶಾಪಿಗೆ ಕಳಿಸಬಾರದು ಅಂತ ವಾರ್ನಿಂಗ್ ಕೊಟ್ಟಿದ್ದರು. ಅಕಸ್ಮಾತ್ ಹೋದರೆ ಅವನ ಜೀವ ನಷ್ಟವಾಗುತ್ತೆ ಅಂತ ಅವನು ಪೇರೆಂಟ್ಸ್ನಲ್ಲಿ ಹೇಳಿದ್ದರು. ಆ ಹುಡುಗ ಬರ್ಡೇ ಏಪ್ರಿಲ್ 12ಗೆ, ಹಾಗೆ ಅವನ ಬರ್ಡೇ ದಿನ ಅಂದರೆ ಏಪ್ರಿಲ್ 12ಗೆ ಅವನು ಸ್ಕೂಲಿಗೆ ಬರೋದಿಲ್ಲ. ಇದು ಕೇಳಿದ ನಿಕೋ ಹೆದರಿ ಆ ಕ್ಲಾಸ್ ಬಿಟ್ಟು ಹೊರಗಡೆ ಹೋಗುತ್ತಾನೆ. ಹೀಗೆ ಮನೆಗೆ ಬಂದ ನಿಕೋಗೆ ಅಮ್ಮ ಹೇಳುತ್ತಾರೆ, ಈ ಥರ ಹೆದರಿ ನಿಂತರೆ ಆಗಲ್ಲ, ಇನ್ನು ಮುಂದೆ ಜೀವನ ತುಂಬಾ ಇದೆ. ಹೀಗೆ ಎಲ್ಲ ವಿಷಯಕ್ಕೆ ಹೆದರಿ ನಿಂತರೆ ನಿನ್ನ ಗುರಿ ತಲುಪಲ್ಲ. ನೀನು ಒಂದು ಕೆಲಸ ಮಾಡು, ನಿನ್ನ ಬರ್ಡೇ ದಿನ ನಮಗೆ ಆ ಶಾಪಿಗೆ ಹೋಗುವ, ಅಲ್ಲಿ ಏನು ನಡೆಯುತ್ತೆ ಅಂತ ನೋಡುವ. ಅಲ್ಲಿ ಏನೂ ನಡೆಯಲ್ಲ, ನೋಡಬೇಕಾದರೆ ಅಮ್ಮ ಹೇಳುತ್ತಾರೆ. ಆವಾಗ ನಿಕೋ, ಇಲ್ಲ ನಾನು ಹೋಗಲ್ಲ, ನನ್ನ ಥರನೇ ನನ್ನ ಕ್ಲಾಸ್ಮೇಟ್ನಲ್ಲಿರುವ ಒಬ್ಬನಿಗೆ ಈ ಥರ ವಾರ್ನಿಂಗ್ ಬಂದಿದೆ. ಆದ ಕಾರಣ ಅವನ ಅಪ್ಪ ಅಮ್ಮ ಆ ದಿನದಂದು ಅವನನ್ನು ಹೊರಗಡೆ ಕಳಿಸೋದಿಲ್ಲ, ಸ್ಕೂಲಿಗೂ ಕಳಿಸೋದಿಲ್ಲ. ಬಟ್ ನೀನು ಯಾಕೆ ಹೋಗು ಅಂತ ಹೇಳುತ್ತೀಯ, ನನಗೆ ಹೋಗಲು ಇಷ್ಟ ಇಲ್ಲ ಅಂತ ಹೇಳಿದಲ್ವಾ ಅಂತ ಕೋಪಗೊಂಡು ಅಲ್ಲಿಂದ ಹೋಗುತ್ತಾನೆ. ನೆಕ್ಸ್ಟ್ ಇಲ್ಲಿ ಜಾನ್ ಆ ಅಡ್ರೆಸ್ ಕಂಡು ಹಿಡಿದು ಅಲ್ಲಿಗೆ ಹೋಗುತ್ತಾನೆ. ಅದು ಓಲ್ಡ್ ಏಜ್ ಹೋಮ್ ಆಗಿರುತ್ತೆ. ಆ ಕಂಡು ಹಿಡಿದ ಅಡ್ರೆಸ್ನ ಸ್ತ್ರೀ ವಯಸ್ಸಾದವರು ಆಗಿರುತ್ತಾರೆ. ಹಾಗೆ ಅವರನ್ನು ಮೀಟ್ ಆಗುತ್ತಾನೆ. ಜಾನ್ ಆ ಸ್ತ್ರೀಯಲ್ಲಿ ಕೇಳುತ್ತಾನೆ, ಆ ದಿನ ಏನಾಗಿದ್ದು ಅಂತ ಡೀಟೇಲ್ ಆಗಿ ನಿಮಗೆ ಹೇಳಲು ಸಾಧ್ಯವೇ ಅಂತ ಕೇಳುತ್ತಾನೆ. ಆವಾಗ ಆ ಸ್ತ್ರೀ ಎಲ್ಲ ವಿಷಯವನ್ನು ಕರೆಕ್ಟಾಗಿ ಹೇಳುತ್ತಾರೆ. ಆ ಘಟನೆ ಆಗುವ ಸಮಯದಲ್ಲಿ ನಾನು ತುಂಬ ಸಣ್ಣ ಹುಡುಗಿಯಾಗಿದ್ದೆ, ನನ್ನ ತಂದೆ ಕೂಡ ಸೈನ್ಯದಲ್ಲಿ ಇದ್ದರು. ಹೀಗೆ ಆ ವಾರ್ ಆಗಿ ಬರುವ ಸಮಯದಲ್ಲಿ ತಂದೆಗೆ ಏನೆಲ್ಲ ರೋಗವಿತ್ತು, ಲೈಕ್ ವೈರಲ್ ಫೀವರ್ ಥರದ್ದು. ಹಾಗೆ ಅದರಿಂದ ನನಗೂ ಫೀವರ್ ಬಂತು. ಆ ವೈರಸ್ ತುಂಬಾ ಡೆಡ್ಲಿ ಆದ ಕಾರಣ ಸಣ್ಣ ಮಕ್ಕಳಿಗೆ ತುಂಬಾ ಎಫೆಕ್ಟ್ ಆಗಿತ್ತು. ನಾನು ಸಾಯುವ ಸಿಚುವೇಶನ್ವರೆಗೆ ತಲುಪಿದ್ದೆ. ಒಳ್ಳೆ ಒಂದು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಲು ನನ್ನ ತಂದೆ ಕೈಯಲ್ಲಿ ದುಡ್ಡು ಇರಲಿಲ್ಲ. ಸೊ ಹತ್ತಿರ ಇರುವ ಒಂದು ಬ್ಯಾಂಕ್ನಲ್ಲಿ ತಂದೆ ಲೋನ್ ತೆಗೆಯಲು ಹೋಗುತ್ತಾರೆ. ಆದರೆ ಲೋನ್ ಅಪ್ಲೈ ಮಾಡುವಾಗ ನಮ್ಮ ಕೈಯಲ್ಲಿ ಯಾವುದೇ ಪ್ರಾಪರ್ಟಿ ಇಲ್ಲ ಅಂತ ಆದ ಕಾರಣ ನಮಗೆ ಲೋನ್ ಕೊಡಲು ಆಗೋದಿಲ್ಲ ಅಂತ ಬ್ಯಾಂಕ್ನವರು ಹೇಳುತ್ತಾರೆ. ಬ್ಯಾಂಕಿನವರ ಕಾಲು ಹಿಡಿದು ಕೇಳಿದರೂ ಅವರು ಸಹಾಯ ಮಾಡಲಿಲ್ಲ. ನನ್ನ ಮೇಲೆ ಅತಿಯಾದ ಪ್ರೀತಿಯಿಂದನ ಅಂತ ಗೊತ್ತಿಲ್ಲ, ಬ್ಯಾಂಕಿನ ಮೇಲಿರುವ ಕೋಪ ಅಂತಲೂ ಗೊತ್ತಿಲ್ಲ. ತಂದೆ ಒಂದು ಡಿಫ್ರೆಂಟ್ ಪರ್ಸನ್ ಆಗಿ ಚೇಂಜ್ ಆಗುತ್ತಾರೆ, ಸೈಕೋ ಪರ್ಸನ್ ಆಗುತ್ತಾರೆ. ತಂದೆ ಒಬ್ಬರು ಮಿಲಿಟರಿ ಆಫೀಸರ್ ಆಗಿದ್ದರಿಂದ ಅವರ ಕೈಯಲ್ಲಿ ಗನ್ ಇರುತ್ತಿತ್ತು. ಹಾಗೆ ಆ ಗನ್ನು ತಗೊಂಡು ಬ್ಯಾಂಕ್ ರಾಬರ್ ಮಾಡಲು ಶ್ರಮಿಸಿದರು. ಇದರ ನಡುವೆ ಅಲ್ಲಿ ಇರುವ ಬ್ಯಾಂಕ್ ಮ್ಯಾನೇಜರಿಗೆ ಶೂಟೌಟ್ ಮಾಡಿಕೊಳ್ಳುತ್ತಾರೆ ನಮ್ಮ ತಂದೆ. ಹಾಗೆ ಅಲ್ಲಿ ಸುತ್ತಲೂ ಇದ್ದ ಜನರು ಕೂಗಿ ತುಂಬಾ ಇರಿಟೇಟ್ ಮಾಡುತ್ತಿದ್ದರು. ಹಾಗೆ ಅಲ್ಲಿದ್ದ 4 ಜನರು ಕೂಡ ಶೂಟ್ ಮಾಡಿಕೊಳ್ಳುತ್ತಾರೆ. ಇದೆಲ್ಲ ಆದ ನಂತರ ಗನ್ ಸ್ವತಃ ಅವರಿಗೆ ಹಿಡಿದು ಅವರು ಶೂಟೌಟ್ ಮಾಡಿ ಅವರಲ್ಲೇ ಸತ್ತರು ಅಂತ ಹೇಳುತ್ತಾರೆ. ಹಾಗೆ ಇದೆಲ್ಲ ಕೇಳಿ ಪುನಃ ಮನೆಗೆ ಬಂದು ನಡೆದ ಘಟನೆಗಳನ್ನು ಕನೆಕ್ಟ್ ಮಾಡಲು ಟ್ರೈ ಮಾಡುತ್ತಾನೆ. ಸ್ಟಾರ್ಟಿಂಗ್ನಿಂದನೇ ಎಲ್ಲ ಶೂಟೌಟ್ ನಡೆಯೋದು ಏಪ್ರಿಲ್ 12ಗೆ, ಆದರೆ ಡೇವಿಡ್ಗೆ ಶೂಟೌಟ್ ಮಾತ್ರ ಆಗಿದ್ದು ಏಪ್ರಿಲ್ 2ಗೆ. ಇದು ಮಾತ್ರ ಯಾಕೆ ಈ ಪ್ಯಾಟರ್ನಲ್ಲಿ ಬರೋದಿಲ್ಲ, ಎಲ್ಲ ಶೂಟೌಟು ಕನೆಕ್ಟ್ ಆಗ್ತಾನೆ ಇದೆ, ಇದು ಮಾತ್ರ ಯಾಕೆ ಕನೆಕ್ಟ್
ಕನೆಕ್ಟ್ ಆಗೋದಿಲ್ಲ ಅಂತ ಜಾನ್ ತುಂಬಾ ನಿರಾಶೆ ಆಗ್ತಾನೆ. ಇಲ್ಲಿ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಆಂಡ್ರಿಯಾ ಹಾಗೂ ಡೇವಿಡ್ ಬ್ರದರ್ನಲ್ಲಿ ಹೇಳುತ್ತಾರೆ, ಡೇವಿಡ್ ಬಗ್ಗೆ ನಮಗೆ ಈಗ ಏನೂ ಹೇಳಲು ಸಾಧ್ಯ ಇಲ್ಲ, ಅವನು ಬದುಕುತ್ತಾನೆ ಅಂತ 100ರಲ್ಲಿ 10% ಕೂಡ ನಮಗೆ ಏನೂ ಹೇಳೋದಕ್ಕೆ ಆಗಲ್ಲ. ಇವಾಗ ಡೇವಿಡ್ ತುಂಬ ನೋವನ್ನು ಅನುಭವಿಸಿದ್ದಾನೆ, ಈಗಲೂ ಅನುಭವಿಸ್ತಾ ಇದ್ದಾನೆ. ನಮಗೆ ಈ ಸಫರಿಂಗ್ನಿಂದ ರಕ್ಷಿಸಬಹುದು ಮರ್ಸಿಕಲಿ ಮಾತ್ರ ಇಲ್ಲಿ ಇರುವ ಆಪ್ಷನ್ ಅಂತ ಡಾಕ್ಟರ್ ಹೇಳುತ್ತಾರೆ. ಇದು ಕೇಳಿದ ಆಂಡ್ರಿಯಾ ಒಪ್ಪೋದಿಲ್ಲ, ಹಾಗೇನು ಆಗಲ್ಲ, ಡೇವಿಡ್ ಬದುಕುತ್ತಾನೆ, ಅವನು ಮರಳಿ ಬರುತ್ತಾನೆ ಅಂತ ತುಂಬ ಬೇಸರ ಪಡುತ್ತಾಳೆ. ಇದು ನೋಡಿದ ಡೇವಿಡ್ ಬ್ರದರಿಗೂ ಕೂಡ ತುಂಬ ಬೇಸರ ಆಗುತ್ತೆ. ಈ ವಿಷಯವನ್ನು ಹೇಳಲು ಜಾನ್ಗೆ ಕಾಲ್ ಮಾಡುತ್ತಾಳೆ. ಕಾಲ್ ರಿಂಗ್ ಆಗೋದು ಗಮನಿಸದೆ ಪ್ಯಾಟರ್ನ್ ಅನ್ನು ಕನೆಕ್ಟ್ ಮಾಡಲು ಪ್ರಯತ್ನ ಮಾಡುತ್ತಿದ್ದಾನೆ ಜಾನ್. ನೆಕ್ಸ್ಟ್ ಇಲ್ಲಿ ನಿಕೋ ಅಮ್ಮ ಹೊರಗಡೆ ಬಾರದ ಮಗುವಿನ ಪೇರೆಂಟ್ಸ್ನ ಮೀಟ್ ಆಗಲು ಹೋಗಿದ್ದಾರೆ. ಏಪ್ರಿಲ್ 12ಗೆ ನಿಮಗೆ ಹೀಗೆ ಒಂದು ವಾರ್ನಿಂಗ್ ಬಂದಿದೆ ಅಂತ. ಅಲ್ಲ, ನನಗೆ ನೀವು ಏನು ಹೇಳೋದು ಅಂತ ಅರ್ಥವಾಗೋದಿಲ್ಲ. ಅವನಿಗೆ ಏಪ್ರಿಲ್ 12ಗೆ ಡಾಕ್ಟರ್ ಕನ್ಸಲ್ಟೇಷನ್ ಇದೆ, ಇದಕ್ಕೆ ಬೇಕಾಗಿ ಅವನು ರಜಾ ಮಾಡೋದು ಅಂತ ಹೇಳುತ್ತಾರೆ. ಅವಾಗ ನಿಕೋ ಅಮ್ಮ ಹೇಳುತ್ತಾರೆ, ನೀನು ಹೇಳೋದು ಸತ್ಯ ಅಲ್ಲ, ಅವನಿಗೆ ಆ ದಿನ ಡಾಕ್ಟರ್ ಕನ್ಸಲ್ಟೇಷನ್ ಇದೆ, ಹಾಗೆ ಅವನು ರಜಾ ಹಾಕೋದು, ನೀನು ಹೇಳಿದ ಹಾಗೆ ವಾರ್ನಿಂಗ್ ಏನು ಇಲ್ಲ, ನಾನು ನೇರ ಹೋಗಿ ವಿಚಾರಿಸಿದ್ದು ಅಂತ ಹೇಳುತ್ತಾರೆ. ಇಲ್ಲಿ ಜಾನ್ ಆದರೆ ತುಂಬಾ ಟೆನ್ಷನ್ ಹಾಗೂ ತುಂಬಾ ನಿರಾಶೆಗೊಂಡು ನಿದ್ದೆ ಇಲ್ಲ, ಊಟ ಇಲ್ಲ, ಆ ಪ್ಯಾಟರ್ನ್ ಹೇಗೆ ಕನೆಕ್ಟ್ ಮಾಡೋದು ಅಂತ ಥಿಂಕ್ ಮಾಡಿ ಡಿಪ್ರೆಷನ್ ಸ್ಟೇಜಿಗೆ ಹೋಗುವ ಟೈಮಿಗೆ ಏನೋ ಒಂದು ವಿಷಯವನ್ನು ಕಂಡು ಹಿಡಿತಾನೆ. ಹಾಗೆ ಅಲ್ಲಿ ಆಂಡ್ರಿಯಾ ಜಾನ್ ಮನೆಗೆ ಬರುತ್ತಾಳೆ. ಡಾಕ್ಟರ್ ಹೇಳಿದ ವಿಷಯವನ್ನು ಹೇಳುತ್ತಾಳೆ. ನಾಳೆ ಅವನನ್ನು ಮರ್ಸಿಕಲಿ ಮಾಡಲು ಹೋಗುತ್ತಾರೆ. ಇದು ಕೇಳಿದ ಜಾನ್, ಹಾಗಾದರೆ ಡೇವಿಡ್ ನಾಳೆ ಸತ್ತರೆ ಆ ಪ್ಯಾಟರ್ನ್ ಕರೆಕ್ಟ್ ಆಗುತ್ತೆ. ನಾಳೆ ಏಪ್ರಿಲ್ 12, ಆದರೆ ಆ ಪ್ಯಾಟರ್ನ್ ಸ್ಟಿಲ್ ಆ್ಯಕ್ಟಿವ್ ಇದೆ. ಈ ಕೇಸ್ಗೆ ಸಂಬಂಧಿಸಿದ ಎಲ್ಲ ಡೀಟೇಲ್ಸ್ ಎಲ್ಲವನ್ನು ನಮ್ಮ ಜಾನ್ ಆಂಡ್ರಿಯನಿಗೆ ಹೇಳಿ ಕೊಡುತ್ತಾನೆ. ಎಲ್ಲ ಇನ್ಸಿಡೆಂಟ್ ಏಪ್ರಿಲ್ 12ಗೆ ಆಗಿರೋದು. ಈ ಬ್ಯಾಂಕ್ ರಾಬರ್ ಟೈಮ್ನಲ್ಲಿ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಅಲ್ಲಿದ್ದ 3 ಜನ ಶೂಟೌಟ್ ಮಾಡಿ ಕೊಂದದ್ದು, ಸ್ವತಃ ಶೂಟ್ ಮಾಡಿ ಸುಸೈಡ್ ಮಾಡಿ ಸತ್ತು ಹೋಗುತ್ತಾನೆ. ಆ ದಿನ ಏಪ್ರಿಲ್ 12ಗೆ ಆಗಿರೋದು. ಸತ್ತವರ ಸಂಖ್ಯೆ 5 ಜನ. ಅವರ ಏಜು ಹಾಗೂ ಅದರ ನಂತರ ಆದ ಇನ್ಸಿಡೆಂಟ್ನಲ್ಲಿ ಸತ್ತವರ ಏಜು ಕೂಡ ಒಂದೇ ರೀತಿಯಾಗಿದೆ. ಆ ಆರ್ಮಿ ಆಫೀಸರ್ ಸುಸೈಡ್ ಮಾಡಿ ಸತ್ತ ನಂತರ ಕರೆಕ್ಟಾಗಿ 42 ವರ್ಷಗಳ ನಂತರ ಅದೇ ಪ್ಲೇಸಿನಲ್ಲಿ 42 ವರ್ಷದ ಸ್ತ್ರೀ ಶೂಟೌಟ್ ಆಗಿ ಸಾಯುತ್ತಾರೆ. ಈ ಇನ್ಸಿಡೆಂಟ್ ಆದ ಕರೆಕ್ಟ್ 21 ವರ್ಷದ ನಂತರ ಅದೇ ಪ್ಲೇಸಿನಲ್ಲಿ 21 ವರ್ಷದ ಹುಡುಗ ಸಾಯುತ್ತಾನೆ. ಈ ಇನ್ಸಿಡೆಂಟ್ ಆದ ಕರೆಕ್ಟ್ 32 ಇಯರ್ಸ್ ಆದ ಬಳಿಕ ಶೂಟೌಟ್ನಲ್ಲಿ ಡೇವಿಡ್ 32 ವರ್ಷ ನಾಳೆ ಸಾಯಲು ಹೋಗುತ್ತಾನೆ. ಹಾಗೆ ಈ ಪ್ಯಾಟರ್ನ್ ಇನ್ನೂ ಉಳಿದಿರೋದು 10 ವರ್ಷದ ಹುಡುಗ ಮಾತ್ರ. ಇನ್ನು ಇದೇ ಥರ 10 ವರ್ಷದ ನಂತರ ಒಂದು ಶೂಟೌಟ್ ನಡೆಯಬಹುದು, ಅದರಲ್ಲಿ 10 ವರ್ಷದ ಹುಡುಗನು ಸಾಯುತ್ತಾನೆ ಅಂತ ಜಾನ್ ಹೇಳುತ್ತಾನೆ. ಇದು ಕೇಳಿದ ಆಂಡ್ರಿಯನಿಗೆ ಕೋಪ ಬರುತ್ತೆ. ನೀನು ಏನು ಹೇಳುತ್ತಿದ್ದೀಯಾ? ಸತ್ತವರು ಪುನಃ ಜೀವಿಸಿ ಸಾಯಲು ಬರುತ್ತಿದ್ದಾರೆ ಅಂತ ನಿನ್ನ ಮಾತಿನ ಅರ್ಥ. ಹಾಗಲ್ಲ, ಜಾನ್ ಹೇಳುತ್ತಾನೆ. ವಿಷಯ ಹಾಗಲ್ಲ, ಬೇರೆ ಇದೆ. ಅದೇನೆಂದರೆ ಇದರಲ್ಲಿ ಒಬ್ಬರು ಸತ್ತಾಗ ಅವರ ಮರಣ ಹೊಂದಿದಾಗ ಇನ್ನೊಂದು ವ್ಯಕ್ತಿ ಜನಿಸುತ್ತಾರೆ. ಆ ವ್ಯಕ್ತಿ ಸತ್ತಾಗ ಅದೇ ಇನ್ಸಿಡೆಂಟ್ನಲ್ಲಿ ಇದ್ದ ಬೇರೊಂದು ವ್ಯಕ್ತಿ ಜನಿಸುತ್ತಾರೆ. ಸೊ ಇನ್ನು ನೆಕ್ಸ್ಟ್ ಇಯರ್ 10 ವರ್ಷದಲ್ಲಿ ಜನಿಸುವ ಆ ಹುಡುಗನಿಂದ ಈ ಸರ್ಕಲ್ ಕೊನೆಗೊಳ್ಳುತ್ತೆ ಅಂತ ಜಾನ್ ಹೇಳುತ್ತಾನೆ. ಇದನ್ನು ನಮಗೆ ತಡೆಯಬಹುದು, ನಮಗೆ ಇದು ಈಗ ತಿಳಿದಿದೆ ಅಲ್ವಾ. ನೆಕ್ಸ್ಟ್ ನಿಕೋವಿನ ಬರ್ಡೇ ಆಗಿರುತ್ತೆ. ಹಾಗೆ ಅಮ್ಮ ಕೇಕ್ ಎಲ್ಲ ಕಟ್ ಮಾಡಿ ವಿಶ್ ಮಾಡುತ್ತಾರೆ. ಇವತ್ತು ಕ್ಲಾಸಿಗೆ ಹೋಗಿ ನಿನ್ನನ್ನು ಆ ಶಾಪಿಗೆ ಕರೆದುಕೊಂಡು ಹೋಗುತ್ತೇನೆ, ಅಲ್ಲಿ ನಿನಗೆ ಅರ್ಥ ಆಗುತ್ತೆ, ನಿನಗೆ ಏನೂ ಸಂಭವಿಸಲ್ಲ ಅಂತ ಅಮ್ಮ ಹೇಳುತ್ತಾರೆ. ಹಾಗೆ ನಿಕೋ ಸ್ಕೂಲ್ಗೆ ಹೋಗುತ್ತಾನೆ. ಇಲ್ಲಿ ಜಾನ್ಗೆ ತೋರಿಸುತ್ತಾರೆ. ಇವತ್ತು ಏಪ್ರಿಲ್ 12. ಜಾನ್ ಎಷ್ಟು ಫೋನ್ ಮಾಡಿದರೂ ರಿಸೀವ್ ಮಾಡದ ಕಾರಣ ವಾಯ್ಸ್ ಮೇಲ್ ಹಾಕುತ್ತಾಳೆ ಆಂಡ್ರಿಯಾ. ಡೇವಿಡ್ಗೆ ಇವತ್ತು ಈವ್ನಿಂಗ್ ಆಗುವಾಗ ವೆಂಟಿಲೇಟರ್ ರಿಮೂವ್ ಮಾಡುತ್ತೇವೆ, ಆ ಟೈಮ್ನಲ್ಲಿ ನೀನು ಇಲ್ಲಿರಬೇಕು ಅಂತ. ಆಮೇಲೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡುತ್ತಾಳೆ. ಇವತ್ತು ಜಾನ್ ಬರ್ಡೇ ಆಗಿರುತ್ತು. ಆವಾಗ ಅವನಿಗೆ ನೆನಪಿಗೆ ಬರುತ್ತೆ, ನನ್ನ ಬರ್ಡೇ ಕೂಡ ಏಪ್ರಿಲ್ 12ಗೆ ಅಂತ. ಜಾನ್ ಹಾಸ್ಪಿಟಲಿಗೆ ಬಂದು ಡೇವಿಡ್ ಇವಳಿಗೋಸ್ಕರ ತಗೊಂಡು ಬಂದ ಆ ಕಪಲ್ ರಿಂಗು ಆಂಡ್ರಿಯನಿಗೆ ಕೊಡುತ್ತಾನೆ. ಹಾಗೆ ಆ ರಿಂಗ್ ತಗೊಂಡು ಹೋಗಿ ಒಂದು ಡೇವಿಡ್ ಕೈಗೂ ಒಂದು ಇವಳ ಕೈಗೂ ಹಾಕಿ ಯಾವತ್ತಿದ್ದರೂ ನಿನ್ನ ಜೊತೆ ಇರುತ್ತೇನೆ ಅಂತ ಹೇಳಿ ಬೇಸರ ಪಡುತ್ತಾಳೆ. ಜಾನ್ ಅಲ್ಲಿ ಬಂದು, ನಿನ್ನನ್ನು ಈ ಜನ್ಮದಲ್ಲಿ ನನಗೆ ರಕ್ಷಿಸಲು ಆಗಿಲ್ಲ, ನೆಕ್ಸ್ಟ್ ಜನ್ಮದಲ್ಲಿ ನಿನ್ನನ್ನು ಹೇಗಾದರೂ ರಕ್ಷಿಸುವೆ ಅಂತ ಜಾನ್ ಹೇಳುತ್ತಾನೆ. ಅಲ್ಲಿಂದ ಜಾನ್ ತುಂಬ ಸ್ಪೀಡಾಗಿ ಅಲ್ಲಿಂದ ಹೋಗುತ್ತಾನೆ. ಅಲ್ಲಿ ಡೇವಿಡನ್ನು ಅನ್ಪ್ಲಗ್ ಮಾಡುವ ಸಮಯದಲ್ಲಿ ಅಲ್ಲಿ ಲೇಬರ್ ರೂಮಿನಲ್ಲಿ ಜನಿಸುವ ಆ ಮಗು ಆಗಿರುತ್ತೆ ನೆಕ್ಸ್ಟ್ ಅಂತ ಆ ಮಗುವಿನ ಪೇರೆಂಟ್ಸಿಗೆ ಇನ್ಫಾರ್ಮ್ ಮಾಡಲು ಜಾನ್ ಹೋಗುತ್ತಾನೆ. ಅಲ್ಲಿ ಹೋಗುವ ಟೈಮ್ನಲ್ಲಿ ಕರೆಕ್ಟಾಗಿ ಒಂದು ಗಂಡು ಮಗು ಜನಿಸಿರುತ್ತೆ. ಆಗ ಆ ಪೇರೆಂಟ್ ಜೊತೆ ಜಾನ್ ಹೇಳುತ್ತಾನೆ, ನಿಮ್ಮ ಮಗನಿಗೆ 10 ವರ್ಷ ಆಗುವ ಸಮಯದಲ್ಲಿ ಆ ಪೆಟ್ರೋಲ್ ಬಂಪ್ ಇರುವ ಪ್ಲೇಸಿಗೆ ಕಳಿಸಬೇಡಿ, ಅಲ್ಲಿ ಕಳಿಸಿದರೆ ನಿಮ್ಮ ಮಗನ ಜೀವಕ್ಕೆ ಅಪಾಯವಿದೆ ಅಂತ ಜಾನ್ ಹೇಳುತ್ತಾನೆ. ಆದರೆ ಜಾನ್ ಮಗುವಿಗೆ ಏನಾದರೂ ಮಾಡುವನು ಅಂತ ಎಂಬ ಭಯದಲ್ಲಿ ಅವರು ಹಿಡಿದು ಎಳೆದು ಕರೆದುಕೊಂಡು ಹೋಗುತ್ತಾರೆ. ಹೀಗೆ ಜಾನ್ ಕಾರ್ ತಗೊಂಡು ಸ್ಪೀಡ್ನಲ್ಲಿ ಹೋಗುತ್ತಾನೆ. ಆ ಪೆಟ್ರೋಲ್ ಬಂಪ್ನಲ್ಲಿರುವ ಆ ಶಾಪ್ ಓನರಿಗೆ ಇನ್ಫಾರ್ಮ್ ಮಾಡಿ ಅವರನ್ನು ಅಲರ್ಟ್ ಮಾಡಲು ತೀರ್ಮಾನ ಮಾಡುತ್ತಾನೆ. ಹಾಗೆ ಆ ಕಾರ್ನಲ್ಲಿ ಸ್ಪೀಡ್ ಹೋಗುತ್ತಿರುವ ವೇಳೆ ಜಾನ್ ಬೇರೊಂದು ಕಾರಿಗೆ ಹೋಗಿ ಡಿಕ್ಕಿ ಹೊಡೆಯುತ್ತಾನೆ. ಆ ಕಾರಿನಲ್ಲಿ ಇರುವವರು ನಿಕೋ ಅಮ್ಮ. ಡೆಲಿವರಿ ಪೇಯ್ನ್ ಬಂದು ಹಾಸ್ಪಿಟಲಿಗೆ ಹೋಗುತ್ತಿದ್ದರು.
ಇಲ್ಲಿ ಡಾಕ್ಟರ್ ಡೇವಿಡ್ಗೆ ಅನ್ಪ್ಲಗ್ ಮಾಡುವ ಸಮಯದಲ್ಲಿ ಗಮನಿಸುವಾಗ ಪಲ್ಸ್ ರೇಟ್ ಎಲ್ಲ ನಾರ್ಮಲ್ ಆಗಿರೋದು ಹಾಗೂ ಅವನು ಮರಳಿ ಹುಷಾರಾಗಿ ಬರುತ್ತಾನೆ ಅಂತ ಅವರು ಗಮನಿಸುತ್ತಾರೆ. ಹಾಗೆ ಅದರ ನಂತರ ಅನ್ಪ್ಲಗ್ ನಿಲ್ಲಿಸಿದ ಸಮಯದಲ್ಲಿ ಆಂಡ್ರಿಯಾ ಹೇಳುತ್ತಾಳೆ ಅವನು ನನ್ನನ್ನು ಬಿಟ್ಟು ಹೋಗಲ್ಲ ಅಂತ ಸಂತೋಷ ಪಡುತ್ತಾಳೆ. ಇಲ್ಲಿ ನಿಕೋ ಅಮ್ಮ ಅವನ ಕ್ಲಾಸ್ ಆಗಿ ನೇರವಾಗಿ ಆ ಪೆಟ್ರೋಲ್ ಪಂಪ್ನಲ್ಲಿರುವ ಆ ಶಾಪಿಗೆ ಕರೆದುಕೊಂಡು ಬರುತ್ತಿದ್ದಾರೆ. ಎಟ್ ದ ಸೇಮ್ ಟೈಮ್ ಜಾನ್ ಕೂಡ ಆ ಪೆಟ್ರೋಲ್ ಪಂಪ್ ಬಳಿ ಇರುವ ಶಾಪಿಗೆ ಹೋಗುತ್ತಾನೆ. ನಿಕೋ ಆದರೆ ಫುಲ್ ಭಯದಲ್ಲಿ ಇದ್ದಾನೆ. ಅವನ ಅಮ್ಮ ಹೇಳುತ್ತಾರೆ ನಿನಗೆ ಏನು ಬೇಕು ಅದು ತೆಗೆದುಕೊಂಡು ನೀನು ಹೊರಗೆ ಬಾ, ನಿನ್ನ ಅಮ್ಮ ಹೊರಗಡೆ ಇದ್ದಾಳೆ, ನಿನಗೇನೂ ಆಗಲ್ಲ ಅಂತ ಹೇಳುತ್ತಾಳೆ. ಇಲ್ಲಿ ನಿಕೋ ಜೊತೆ ಅಮ್ಮ ಮಾತನಾಡುತ್ತಿರುವಾಗ ಅದೇ ಸಮಯದಲ್ಲಿ ಜಾನಿಗೆ ಆಂಡ್ರಿಯಾ ಕಾಲ್ ಬರುತ್ತೆ. ಡೇವಿಡ್ ನಾರ್ಮಲ್ ಆಗಿದ್ದಾನೆ, ಅವನಿಗೆ ಕೊಲ್ಲುವ ಅವಶ್ಯಕತೆ ಬರೋದಿಲ್ಲ ಅಂತ ಹೇಳಿ ಸಂತೋಷ ಪಡುತ್ತಾಳೆ. ಅದು ನನಗೆ ಗೊತ್ತು, ಅವನು ಸಾಯಬಾರದು, ಕಾರಣ ಸಾಯಬೇಕಾಗಿರೋದು ನಾನು ಅಂತ ಆ ಶಾಪಿಗೆ ಹೋಗುತ್ತಾನೆ. ಹಾಗೆ ಇಲ್ಲಿ ನಿಕೋ ಕೂಡ ಆ ಶಾಪಿಗೆ ಹೋಗುತ್ತಾನೆ. ಹಾಗೆ ಆ ಶಾಪ್ನಲ್ಲಿರುವ ಒಂದು ಮಿರರ್ ಅನ್ನು ನೋಡಿ ನೋಡಿ ಒಳಗಡೆ ಹೋಗುತ್ತಾರೆ ಇಬ್ಬರು. ನಿಕೋ ಹೆದರಿ ಹೋಗೋದಾದರೂ ಮೆಲ್ಲನೆ ಅವನಿಗೆ ಬೇಕಾದ ವಸ್ತುವನ್ನು ತೆಗೆದುಕೊಳ್ಳುತ್ತಾನೆ. ಹಾಗೆ ಅಲ್ಲಿ ಬೇರೊಂದು ವ್ಯಕ್ತಿ ಸಸ್ಪಿಷನ್ಸ್ ಆಗಿ ಆಚೆ ಈಚೆ ನಡೆಯುತ್ತಾ ಇರೋದು ನಿಕೋ ಗಮನಿಸುತ್ತಾನೆ. ಈ ಕಡೆ ಜಾನ್ ಶಾಪ್ ಒಳಗಡೆ ಯಾರೆಲ್ಲ ಇದ್ದಾರೆ ಅಂತ ಚೆಕ್ ಮಾಡುತ್ತಾನೆ. ಶಾಪ್ ಓನರ್ ಅಲ್ಲದೆ ಒಂದು ಸಣ್ಣ ಹುಡುಗನು ಇದ್ದನು. ಹಾಗೆ ಇದು ಕಂಡ ಜಾನ್ ಒಂದು ಬುಕ್ ತೆಗೆದು ಏನೇ ಆದರೂ ಸಹ ನಿನ್ನ ಬರ್ಡೇ ಏಪ್ರಿಲ್ 12ಗೆ ಈ ಶಾಪಿಗೆ ನೀನು ಬರಬಾರದು, ಬಂದರೆ ನಿನ್ನ ಜೀವಕ್ಕೆ ಆಪತ್ತು ಅಂತ ಬರೆಯುತ್ತಾನೆ. ಇದನ್ನು ಕವರೆಲ್ಲ ಹಾಕಿ ಅವನು ಶಾಪ್ ಓನರ್ ಕೈಗೆ ಕೊಡುತ್ತಾನೆ. ಕೊಟ್ಟು ಎಲ್ಲ ವಿಚಾರವನ್ನು ಎಕ್ಸ್ಪ್ಲೈನ್ ಮಾಡುವ ರೀತಿಯಲ್ಲಿ ಇದೇ ತರ 10 ವರ್ಷಗಳ ನಂತರ 10 ವರ್ಷದೊಂದು ಬಾಲಕ ಇಲ್ಲಿ ಬರುವನು. ಅವನನ್ನು ನೋಡುವ ಸಮಯದಲ್ಲಿ ನಿಮಗೆ ನನ್ನ ನೆನಪಾದಿತು, ಸೊ ಆ ಟೈಮ್ನಲ್ಲಿ ನೀವು ಈ ಲೆಟರ್ ಅನ್ನು ಕೊಡಬೇಕು. ಹೀಗೆ ಇವರು ಮಾತನಾಡುತ್ತಿರುವಾಗ ಆ ಶಾಪಿಗೆ 21 ವರ್ಷದೊಬ್ಬ ಯುವಕ ಪರ್ಚೇಸ್ ಮಾಡಲು ಬರುತ್ತಾನೆ. ಇದು ನೋಡಿದ ಜಾನ್ ತೀರ್ಮಾನಿಸುತ್ತಾನೆ ನಾನು ಸಾಯಲು ಹೋಗುತ್ತಿದ್ದೇನೆ ಅಂತ. ಇಲ್ಲಿ ನಿಕೋ ಅವನಿಗೆ ಬೇಕಾದ ವಸ್ತುವನ್ನು ತೆಗೆದು ಬಿಲ್ ಮಾಡಲು ಕೌಂಟರಿಗೆ ಹೋಗುತ್ತಾನೆ. ಅಲ್ಲಿ ಓನರ್ ಇರಲಿಲ್ಲ, ಬದಲಾಗಿ 21 ವರ್ಷದ ಹುಡುಗ ಇದ್ದನು. ಓನರಿಗೆ ಹುಷಾರಿಲ್ಲ, ಹಾಗೆ ನಾನು ಇವತ್ತು ಇಲ್ಲಿ ವಿಚಾರವನ್ನು ನೋಡೋದು ಅಂತ ಹೇಳುವ ಸಮಯದಲ್ಲಿ ಹೊರಗಡೆಯಿಂದ ಒಂದು ಬ್ಲ್ಯಾಕ್ ಬೈಕ್ ಬಂದು ನಿಂತಿರೋದು ನಿಕೋ ಗಮನಿಸುತ್ತಾನೆ. ಇಲ್ಲಿ ಶಾಪ್ ಓನರಿಗೆ ವಿಷಯವನ್ನು ಕೇಳಿ ಇವನೇನು ಮಾಡಕ್ಕೆ ಬಂದಿರಬೇಕು ಅಂತ ತಿಳಿದು ಅವರ ಕೈಯಲ್ಲಿದ್ದ ಗನ್ ತೆಗೆದು ಜಾನಿಗೆ ಶೂಟ್ ಮಾಡಲು ನೋಡುತ್ತಾರೆ. ಜಾನ್ ಅವರ ಕೈಯಲ್ಲಿದ್ದ ಗನ್ ತೆಗೆದು ಎಲ್ಲರಿಗೂ ಗನ್ ತೋರಿಸಿ ಹೆದರಿಸುತ್ತಾನೆ. ನಿಮ್ಮ ಕೈಯಲ್ಲಿ ಗನ್ ಇದ್ದರೆ ಹೊರಗೆ ತೆಗೆದರೆ ಒಳ್ಳೆಯದು, ಇಲ್ಲದಿದ್ದರೆ ನಿಮಗೆಲ್ಲರಿಗೂ ಶೂಟ್ ಮಾಡುತ್ತೇನೆ ಅಂತ ಹೇಳುತ್ತಾನೆ. ಜಾನ್ ಅವನ ಜೀವವನ್ನು ರಕ್ಷಿಸಿದರೆ ಆ ಪ್ಯಾಟರ್ನ್ ಬ್ರೇಕ್ ಆಗಬಹುದು. ನೆಕ್ಸ್ಟ್ 10 ವರ್ಷದ ಆದ ಬಳಿಕ ಆ ಬಾಲಕನನ್ನು ರಕ್ಷಿಸುವ ಅವಶ್ಯಕತೆ ಇರೋದಿಲ್ಲ ಅಂತ ಜಾನ್ ಈ ರೀತಿ ಮಾಡೋದು. ಹಾಗೆ ಆ ಶಾಪ್ನಲ್ಲಿದ್ದ ಎಲ್ಲರಿಗೂ ಜಾನ್ ಗನ್ ತೋರಿಸಿ ಹೊರಗಡೆ ಕರ್ಕೊಂಡು ಬರುತ್ತಾನೆ. ಅಲ್ಲಿ ಇವಾಗ 10 ವರ್ಷದ ಬಾಲಕ, 21 ವರ್ಷದ ಯುವಕ, ಶಾಪ್ ಓನರ್ ಹಾಗೂ ಜಾನ್ ಇದ್ದರು. ಇನ್ನೊಬ್ಬರು ಬೇಕಲ್ವಾ, ಎಲ್ಲಿದ್ದಾನೆ ಅವನು ಅಂತ ಯೋಚಿಸುವ ಸಮಯದಲ್ಲಿ ಅಲ್ಲಿಗೆ ಪೊಲೀಸ್ ಬರೋದು. ಕಾರಿನಿಂದ ಇಳಿದ ಪೊಲೀಸ್ ಜಾನಿಗೆ ಶೂಟ್ ಮಾಡಲು ಅಂತ ನಿಂತಿದ್ದರು. ಅವಾಗ ಅಲ್ಲಿ ಪ್ಯಾಟರ್ನ್ ಕಂಪ್ಲೀಟ್ ಆಯಿತು. 5th ಪರ್ಸನ್ ಅಂದರೆ ಪೊಲೀಸ್ ಆಗಿದ್ದ. ಹಾಗೆ ಏನಾದರೂ ಇವಾಗ ನಾನು ಸಾಯುತ್ತೇನೆ ಅಂತ ಜಾನ್ ಕನ್ಫರ್ಮ್ ಮಾಡುತ್ತಾನೆ. ಹಾಗೆ ಆ ಸಿಚುವೇಶನ್ ಅರ್ಥ ಮಾಡಿ ಜಾನ್ ಆ ಕನ್ನಡಿಯನ್ನು ನೋಡುತ್ತಾನೆ. ಇಲ್ಲಿ ನಿಕೋ ಅಲ್ಲಿ ಬಂದ ಬೈಕನ್ನು ನೋಡುತ್ತಿರುವ ಸಮಯದಲ್ಲಿ ಬೇರೊಂದು ವ್ಯಕ್ತಿ ಗನ್ನು ಹಿಡಿದು ದುಡ್ಡು ತೆಗಿ ಅಂತ ಹೆದರಿಸುತ್ತಿದ್ದಾಗ ಆವಾಗ ಆ ಹುಡುಗನು ಅವನ ಕೈಯಲ್ಲಿದ್ದ ಗನ್ ತೆಗೆದು ತೋರಿಸುತ್ತಾನೆ. ಹಾಗೆ ಅವರಿಬ್ಬರು ಆ ಕಡೆ ಈ ಕಡೆ ಶೂಟ್ ಮಾಡುತ್ತಾರೆ. ಆವಾಗ ನಿಕೋ ಅವನ ಬಳಿ ಇರುವ ಗ್ಲಾಸಿಗೆ ನೋಡುತ್ತಾನೆ. ಅಲ್ಲಿ ಅವನಿಗೆ ಜಾನ್ ಕಾಣಿಸುತ್ತಾನೆ. ಇಲ್ಲಿ ಜಾನಿಗೆ ಆ ಗ್ಲಾಸಿನಲ್ಲಿ ನಿಕೋ ಕಾಣಿಸುತ್ತಾನೆ. ಇದೇನು ವಿಷಯ ಅಂತ ನೋಡುತ್ತಾ ಇದ್ದಾನೆ. ಜಾನಿಗೆ ವಿಷಯ ಅರಿವಾಗಿ ಅಲ್ಲಿಂದ ಓಡಿ ಹೋಗು ಅಂತ ಹೇಳುತ್ತಾನೆ. ಆದರೆ ನಿಕೋವಿಗೆ ಏನೂ ಅರ್ಥವಾಗುವುದಿಲ್ಲ, ಅಲ್ಲಿಯೇ ನಿಂತಿದ್ದಾನೆ. ಪುನಃ ಜಾನ್ ಗನ್ ಕೆಳಗೆ ತೋರಿಸಿ ಬೇಗ ಓಡಿ ಹೋಗು ಅಂತ ಆಕ್ಷನ್ ತೋರಿಸುತ್ತಾನೆ. ಪೊಲೀಸ್ ಗನ್ನು ಕೆಳಗಿಡು ಅಂತ ವಾರ್ನಿಂಗ್ ಕೊಡುತ್ತಾನೆ. ಈಗ ನಿಕೋವಿಗೆ ವಿಷಯ ಅರ್ಥವಾಯಿತು. ಹಾಗೆ ಅಲ್ಲಿಂದ ಬೇಗನೆ ಹೊರಗಡೆ ಹೋಗಲು ಪ್ರಯತ್ನಿಸುತ್ತಾನೆ. ಕರೆಕ್ಟ್ ಅದೇ ಸಮಯದಲ್ಲಿ ಅಲ್ಲಿಗೆ ಬಂದ ಪೊಲೀಸ್ ಆಫೀಸರ್ ಶೂಟ್ ಮಾಡುತ್ತಾರೆ. ನಿಕೋ ಅಮ್ಮ ಬಂದು ನಿಕೋವನ್ನು ಹಿಡಿಯುತ್ತಾರೆ. ಬೈಕ್ನಲ್ಲಿ ಬಂದವರು ಅದೇ ಬೈಕ್ನಲ್ಲಿ ಬಚಾವಾಗಿ ಹೋಗುತ್ತಾರೆ. ಆವಾಗ ನಿಕೋ ಅಮ್ಮ ಹೇಳುತ್ತಾರೆ ನೀನು ಹೆದರಬೇಡ. ಆವಾಗ ನಿಕೋ ಹೇಳುತ್ತಾನೆ ನೋಡು ನಾನು ಹೆದರಲಿಲ್ಲ, ಭಯ ಪಡಲಿಲ್ಲ, ನೋಡು ನನ್ನನ್ನು ನೋಡು ಅಂತ ಹೇಳುತ್ತಾನೆ. ಇಲ್ಲಿ ಆಲ್ಮೋಸ್ಟ್ ಸಾಯುವ ಸ್ಥಿತಿಯಲ್ಲಿ ಇದ್ದ ಜಾನ್ ಮಿರರ್ ನೋಡುತ್ತಾನೆ. ನಿಕೋ ಸಾಯದೆ ಬದುಕಿ ಇದ್ದಾನೆ, ಈ ಪ್ಯಾಟರ್ನ್ ಬ್ರೇಕ್ ಆಯಿತು ಅಂತ ಸಂತೋಷದಲ್ಲಿ ಜಾನ್ ಸಾಯುತ್ತಾನೆ. ಲಾಜಿಕಲ್ ಎರರ್ ತುಂಬ ಇದ್ದರೂ ಕೂಡ ಉತ್ತಮ ಮಿಸ್ಟ್ರಿ ಥ್ರಿಲ್ಲರ್ ಮೂವಿಯಾಗಿದೆ ದ ವಾರ್ನಿಂಗ್. ಈ ಮೂವಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ನಿಮ್ಮ ಅಮೂಲ್ಯವಾದ ಅನಿಸಿಕೆಯನ್ನು ಕಮೆಂಟ್ ಮಾಡಿ.